ವಿರಾಮದ ನಂತರ ಲೋಕಮತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಆತ್ಮೀಯ ಸ್ವಾಗತ. ಇದೀಗ ನಮ್ಮ ಚರ್ಚೆಗೆ ಜಾಯ್ನ್ ಆಗಿದ್ದಾರೆ ವಿವೇಕಾನಂದ HK ಅವರು, ಸಾಮಾಜಿಕ ಚಿಂತಕರು. ಸರ್, ಚರ್ಚೆಗೆ ನಿಮಗೆ ಸ್ವಾಗತ. ಈಗ ಚರ್ಚೆ ಮುಂದುವರ್ಸೋಣ ಸರ್. ಈಗ ನಮ್ಮ ಫೋನೋದಲ್ಲಿದ್ದರು ಚೀನಾ ರಾಮು ಸರ್. ಸರ್ ಮಾತಾಡ್ತಿದ್ರಿ? ಹಲೋ ಸರ್ ಮಾತಾಡ್ತಿದ್ರಿ ಅಂದರೆ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಥವಾ BJP ಸರ್ಕಾರದ ಧೋರಣೆಗಳೇನು ಅಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಿ ಮತ್ತೆ ಹಳೆ ಕಾಲದ ಮನುಸ್ಮೃತಿಯನ್ನು ತರುವಂಥದ್ದು, ಅಸಮಾನತೆಯನ್ನೇ ಮತ್ತೆ ಜಾರಿ ಮಾಡುವಂಥದ್ದು ಅಂತೇಳಿ ಒಂದು ಪ್ರಜ್ಞಾವಂತ ವಲಯ ತುಂಬ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ನೀವು ಕೂಡ ದಲಿತ ಸಮುದಾಯವನ್ನು ಪ್ರತಿನಿಧಿಸೋರಾಗಿ ಆ ಆತಂಕ ನಿಮಗಿಲ್ವಾ ಅಥವಾ ಕಾನ್ಫಿಡೆನ್ಸ್ ಇದೆಯಾ ಸಂವಿಧಾನ ಉಳಿಯುತ್ತೆ ಅನ್ನೋ ಥರದ್ದು ಒಂದು ಪ್ರಶ್ನೆ. ಈ ಸಿಟಿ ನಕ್ಸಲ್ ವಾದ ಇರೋಂಥವ್ರು ಇದಾರೆ ಕೆಲವರು. ಈಗ ನಮ್ಮ ಕೆಲವು ಸಿಟಿನಲ್ಲಿ ಇರ್ತಕ್ಕಂಥ ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡವ್ರು ಇದಾರಲ್ಲ, ಅವ್ರು ಹುಟ್ಟಾಕಂತ ಕಥೆಗಳು ಕಾಂಗ್ರೆಸ್ ಹುಟ್ಟಾಕಿರೋ ಕಥೆಗಳಿವು. ಹಾಗಾಗಿ ಯಾವ ಕಾರಣಕ್ಕೂ ಸಂವಿಧಾನದ ಬದಲಾವಣೆ ಪ್ರಶ್ನೆನೂ ಇಲ್ಲ. ಸಂವಿಧಾನಬದ್ಧವಾಗಿ ದಲಿತರಿಗೆ ಅತ್ಯಂತ ಗೌರವಿತವಾಗಿ ನಡೆಸ್ಕೊಳ್ಳುವಂತ ಪಕ್ಷ, ಸಂವಿಧಾನ ಕಾಪಾಡ್ತಕ್ಕಂಥ ಪಕ್ಷ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಗೌರವಿಸ್ತಕ್ಕಂಥ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಸಾಕ್ಷಿ ಒಂದು ಹೇಳ್ತೀನಿ ನಿಮ್ಗೆ. ನೋಟ್ ಬ್ಯಾನ್ ಆದಾಗ ಕಾಂಗ್ರೆಸ್ ಅವ್ರು ಕುಣಿದಾಡ್ಬಿಡ್ರು, ತಕ ಕುಣಿದಾಡ್ಬಿಟ್ರು. ಕುಣಿದಾಡಿದಾಗ ಅವಾಗ ಅವತ್ತು ಆ ನೋಟ್ ಬ್ಯಾನ್ ಮಾಡೋದ್ರ ಹಿಂದೆ ಇದ್ದಂಥವ್ರು ಯಾರು? 1920ರಲ್ಲಿ ಪ್ರಾಬ್ಲಮ್ ರುಪೀಸ್ ಅಂತ ಅಮೆರಿಕಾದಲ್ಲಿ, ಅಮೆರಿಕ ಯೂನಿವರ್ಸಿಟಿನಲ್ಲಿ, ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರಬಂಧ ಬರೀತಾರೆ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ 20 ಅದನ್ನ 100 ವರ್ಷ ಮುಂದೆ ಬದಲಾವಣೆ. ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಎಸ್, ನಿಮಗೆ ಮತ್ತೆ ಸಂಪರ್ಕ ಮಾಡ್ತೀವಿ ಸರ್. ವಿವೇಕಾನಂದ ಸರ್, ಈಗ ನಮ್ಮದು ಚರ್ಚೆ ನಡೀತಾ ಇತ್ತು, ಸುದೀರ್ಘವಾದ ಚರ್ಚೆ ಲೋಕಸಭಾ ಚುನಾವಣೆ, ರಾಜ್ಯ, ದೇಶ ಮತ್ತು ಇಲ್ಲಿನ ಪರಿಸ್ಥಿತಿಗಳು ಎಲ್ಲ. ಇವತ್ತು ಒಂದೊಂದು ಪಕ್ಷಗಳಿಗೂ ಒಂದೊಂದು ಆದ್ಯತೆ ಆಗಿದೆ. ಧರ್ಮ, ಜಾತಿ, ನಾವು ಹಿಂಗೆ ಮಾಡ್ತೀವಿ, ನಾವು ಹಂಗೆ ಮಾಡ್ತೀವಿ ಅಂತ. ಮತ್ತು ಜನಗಳಿಗೂ ಒಂದು ರೀತಿಯ ಅವ್ರದ್ದೇ ಆದ ಚಿಂತನೆಗಳು, ದುಡ್ಡು ಕೊಟ್ಟರೆ ಅದು ಇದು. ಒಂದು ಪ್ರಜ್ಞಾವಂತ ದೇಶದ ಪ್ರಜ್ಞಾವಂತ ವಲಯ ಈ ಚುನಾವಣೆಗಳನ್ನು ಹೆಂಗೆ ನೋಡಬೇಕಾಗಿದೆ? ರಾಜಕೀಯ ಪಕ್ಷಗಳು ಒಂದು ಪ್ರಜ್ಞಾ ವಲಯದಲ್ಲಿ ಹೇಗೆ ಚುನಾವಣೆಯನ್ನು ಅವರು ಎದುರು ನೋಡಬೇಕಾಗಿದೆ ಅನ್ನೋದು ನಮ್ಮ ಪ್ರಶ್ನೆ. ನೇರವಾಗಿ ಸಬ್ಜೆಕ್ಟ್ಗೆ ಹೇಳಬೇಕು ಅಂದರೆ ಹೇಗೆ ನೋಡಬೇಕು ಅಂದರೆ ಒಂದು ಕ್ರೀಡೆ ಥರ ನೋಡಬೇಕು. ನೀವು ನೋಡಿದ್ದೀರಿ, ಬಾಕ್ಸಿಂಗ್ ಅಂತ ಕ್ರೀಡೆಯಲ್ಲಿ ಹೆಚ್ಚು ಕಡಿಮೆ ಅವನು ಕೆಳಗೆ ಬೀಳೋವರೆಗೂ ಹೊಡಿತಾರೆ. ಬೀಳೋವರೆಗೂ ಹೊಡೆದ ನಂತರ ಯಾರೋ ಒಬ್ಬ ವಿನ್ ಆದಮೇಲೆ ಅವನು ಮಾಡುವ ಮೊದಲನೇ ಕೆಲಸ ಏನು ಅಂದರೆ ಇನ್ನೊಬ್ಬನ ಬಂದು ತಬ್ಕೋತಾನೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈವನ್ ನೀವು ಯಾವುದೇ ಕಾಲೇಜು ಸ್ಕೂಲ್ ಮಕ್ಕಳನ್ನು ತಗೊಳ್ಳಿ, ಆ ಸ್ಕೂಲ್ ಮಕ್ಕಳು ಎಕ್ಸಾಮ್ ಬರೀತಾರೆ. ಬರೆದಾಗ ಒಬ್ಬ ಫೇಲ್ ಆಗ್ಬೋದು, ಒಬ್ಬ ಪಾಸ್ ಆಗ್ಬೋದು. ಆದರೆ ಪಾಸ್ ಆದವನು ಫೇಲ್ ಆದವನ ಮುಂದೆ ಯಾವತ್ತೂ ಕುಣಿಯೋದಿಲ್ಲ. ಅಂದರೆ ಹೇಳ್ತಾನೆ, ಇರಲಿ ಬಿಡೋ ಕಣ, ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀಯ ಅಂತ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅಟ್ಲೀಸ್ಟ್ ಒಂದು ಸ್ಪರ್ಧಾ ಮನೋಭಾವ ಬೇಕು. ಇದು ತೀರಾ ಅನಾರೋಗ್ಯಕರವಾದ ಈಗ ಚಿನ್ನಾರಾಮ್ ಅವರು ಕೇಳಿದೆ, ಅದೆಲ್ಲ ಆಗಬಾರ್ದು ಅಂತ ಒಂದು ಚಿಂತನೆಗಳು ಬರ್ತವೆ. ಅದು ಕಮ್ಯುನಿಸಮ್ ಚಿಂತನೆ ಇರ್ಬೋದು, RSS ಚಿಂತನೆ ಇರ್ಬೋದು, ಕಾಂಗ್ರೆಸ್ಸಿನ ಸಮಾಜವಾದಿ ಚಿಂತನೆ ಇರ್ಬೋದು. ಈ ಚಿಂತನೆಗಳೆಲ್ಲ ಏನು ಅಂದರೆ, ಆ ನೆಲದಲ್ಲಿ ಹೊಸ ಹೊಸ ಐಡಿಯಾಗಳು ಬರ್ತವೆ. ಅದು ಯಾರೋ ಒಬ್ಬರನ್ನ ನೀವು ಅರ್ಬನ್ ನಕ್ಸಲ್ ಅನ್ನೋದಾಗಲಿ ಅಥವಾ ಇನ್ನೊಂದು ಯಾರೋ ತುಕಡೆ ಗ್ಯಾಂಗ್ ಅನ್ನೋದಾಗಲಿ, ಇದೆಲ್ಲ ಬೇಕಾಗಿಲ್ಲ. ನಮ್ಮ ನಡುವೆ ಯಾರೂ, ಯಾವುದೇ ದೇಶದ ಪ್ರಧಾನಿ, ಯಾವುದೇ ಮುಖ್ಯಮಂತ್ರಿ ದೇಶ ಹಾಳಾಗೋಗ್ಲಿ ಅಂತ ಖಂಡಿತ ಕೆಲಸ ಮಾಡಲ್ಲ, ಯಾರೂ ಮಾಡೋದಿಲ್ಲ. ಆದರೆ ಯಾವುದೋ ಒಂದು ಐಡಿಯಾಲಜಿ ಇರುತ್ತೆ. ಕೆಲವರಿಗೆ ಇಲ್ಲ, ಈ ಐಡಿಯಾಲಜಿಗೆ ಹೋದರೆ ಸಾಮಾನ್ಯ ಜನಕ್ಕೆ ಏಟು ಬೀಳುತ್ತೆ, ಇಲ್ಲ ಈ ಐಡಿಯಾಲಜಿಗೆ ಹೋದರೆ ನಮ್ಮ ಧರ್ಮಕ್ಕೆ ಏಟು ಬೀಳುತ್ತೆ. ಈ ಥರದ ಐಡಿಯಾಲಜಿ ಡಿಫ್ರೆನ್ಸ್ ಇರ್ತವೆ. ಆದರೆ ನಮ್ಮ ಮಧ್ಯೆ, ನಾನು ಸ್ವೀಡನ್ನಲ್ಲಿ ಅಲ್ಲಿನ ಪೊಲಿಟಿಷಿಯನ್ಸ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಿದ್ರು, ಸರ್ ನಮ್ಮಲ್ಲಿ ಒಂದು ಒಳಗಡೆ ನಾವು ಚುನಾವಣೆ ಇರ್ಬೋದು ಅಥವಾ ಯಾವುದೇ ಚರ್ಚೆ ಇರ್ಬೋದು, ಬಹಳಷ್ಟು ಆರ್ಗ್ಯೂ ಎಲ್ಲ ಮಾಡ್ತೀವಿ. ಆದರೆ ಅಂತಿಮವಾಗಿ ಅಲ್ಲಿ ಯಾರು ಮುಖ್ಯಸ್ಥ ಇರ್ತಾರೆ ಅವರು ತಗೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗ್ತೀವಿ. ಚುನಾವಣೆ ಮುಗಿದ ನಂತರ ನಮ್ಮ ನಡುವೆ ಏನೂ ಇರೋದೇ ಇಲ್ಲ. ಆದರೆ ಇಲ್ಲ, ಹಾಗಲ್ಲ.
ಇಲ್ಲಿ ನೀವು ಗ್ರಾಮ ಪಂಚಾಯಿತಿಯಿಂದ ಈ ಲೋಕಸಭೆ ಚುನಾವಣೆಗೂ ನೋಡಿ ದ್ವೇಷ ಅಸೂಯೆಗಳು ತುಂಬಿದೆ. ಉದಾಹರಣೆಗೆ ನಿಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಗೊಳ್ಳಿ, ಲಾಸ್ಟ್ ಟೈಮು ಆ ನಂತರ ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳು ಹೇಗೆ ಮಾತಾಡ್ತಿದ್ದಾರೆ ಅಂದರೆ ಅಜನ್ಮ ಶತ್ರುಗಳೇನು ಅಂತ. ಸೋಲೋದು ಅದೇನು ಅಂತ ದೊಡ್ಡ ಸೋಲೋದು ಅಥವಾ ಗೆಲುವು ಅನ್ನೋದು ಏನು ಗೊತ್ತಾ, ನಿಮಗೆ ಅದೇನು ಬರ್ಕೊಟ್ಟು ಕೊಡಲ್ಲ. ನೀವು ಫೈಟ್ ಮಾಡಿದ್ರು ಕೂಡ ಒಬ್ರು ಯಾರೋ ಗೆಲ್ತೀವಿ, ಒಬ್ರು ಯಾರೋ ಸೋಲ್ತೀವಿ, ಯಾವಾಗಲೂ ಅಷ್ಟೇ, ಅದು ರಿಸಲ್ಟ್ ಬರಲೇಬೇಕು. ಸೊ ಇಂಥ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷ ಯಾಕೆ ಇಷ್ಟೊಂದು ಕಚ್ಚಾಡ್ತಾರೆ? ಈ ಚುನಾವಣೆಯನ್ನು ಒಂದು 40-60 ದಿನದ ಪ್ರೊಸೆಸ್ ಇದು. ಮಾಡೋಣ, ಹೇಳೋಣ, ನನ್ನ ಐಡಿಯಾಲಜಿ ಇದಿದೆ, ನಿಮಗೆ ನಾನು ಈ ರೀತಿ ಮಾಡ್ತೀನಿ, ಇಲ್ಲ ನನ್ನ ಐಡಿಯಾಲಜಿ ಹೀಗಿದೆ. ಎಲ್ಲರೂ ನೀವು ಜನಸೇವಕರೇ ಆಗಿದ್ದೀರಲ್ವ, ಜನಕ್ಕಾಗಿ ಮಾಡ್ತೀರಲ್ಲ, ಇಷ್ಟೊಂದು ಬೇಕಾ? ಅದು ನಮ್ಗೆ ಹೇಳೋದು. ಅದರಿಂದ ಈ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆಯಲ್ಲ, ಇದು ಒಂದು ಕ್ರೀಡೆ ಥರ, ಯಾವುದೋ ಒಂದು ಎಕ್ಸಾಮ್ ಥರ ನೋಡಿದ್ರೆ ಅದು ಗೊತ್ತಿರುತ್ತೆ. ಆ ಮೆಚ್ಯೂರಿಟಿಯನ್ನು ನಾವು ಈ ಅಭ್ಯರ್ಥಿಗಳಲ್ಲಿ ತರಬೇಕು ಮತ್ತು ಅವರ ಫಾಲೋವರ್ಸ್ ಹತ್ರ. ನೀವು ಈಗ BJP ಇರಲಿ, ಕಾಂಗ್ರೆಸ್ ಇರಲಿ, ಅಥವಾ JDS ಇರಲಿ, ಕಮ್ಯುನಿಸ್ಟ್ ಇರಲಿ, ಇದು ಯಾವುದೋ ಬೇರೆ ದೇಶದಲ್ಲಲ್ಲ, ನಮ್ಮದೇ ಅಣ್ಣ ತಮ್ಮಂದಿರದಲ್ಲ. ಎಷ್ಟೋ ಸರಿ ಗಂಡ ಹೆಂಡತಿ ಸ್ಪರ್ಧೆ ಮಾಡಿದ್ದಾರೆ, ಇಲ್ಲಿ ಅಪ್ಪ ಮಕ್ಕಳು ಬೇರೆ ಬೇರೆ ಪಕ್ಷಕ್ಕೆ ಸ್ಪರ್ಧೆ ಮಾಡಿದ್ದಾರೆ, ಮಾಡಲಿ ಬಿಡಿ, ಏನು ಅದೇನು ತಪ್ಪೇನಿಲ್ಲ. ಯಾಕೆಂದರೆ ಎರಡೂ ಒಂದೇ, ನಾನು ಆಯ್ಕೆ ಆದರೂ ಒಂದೇ, ನೀವು ಆಯ್ಕೆ ಆದರೂ ಒಂದೇ, ಇಲ್ಲೇ ಕೆಲಸ ಮಾಡ್ತೀವಿ. ಈ ಮನೋಭಾವವನ್ನು ನಾವು ಈ ಅಭ್ಯರ್ಥಿಗಳಲ್ಲಿ, ಪಕ್ಷಗಳಲ್ಲಿ ತುಂಬಬೇಕಾಗಿದೆ. ಇದೇನು ಯುದ್ಧ ಅಲ್ಲ. ನಾನು ಅದೇ ಮಾಧ್ಯಮಗಳು ಕೂಡ ನಾನು ಅದನ್ನೇ ಹೇಳ್ತೀನಿ, ಕುರುಕ್ಷೇತ್ರ ಅಂತಾಗಲಿ, ಅಖಾಡ ಅಂತಾಗಲಿ, ಬೇರೆ ಇನ್ನೇನೋ ದೊಡ್ಡ ಯುದ್ಧದ ರೀತಿಯಲ್ಲಿ ಇದನ್ನು ಬಿಂಬಿಸಬೇಡಿ. ಯಾರು ನಾವು ಶತ್ರುಗಳಲ್ಲ, ನಮ್ಮಿಬ್ಬರ ಮಧ್ಯೆ ಒಂದು ಸ್ಪರ್ಧೆ ಇದೆ. ನಾನು ಹೋಗ್ತೀನಿ, ಜನಗಳಿಗೆ ಕೇಳ್ತೀನಿ, ನೀವು ಹೇಳ್ತೀರಿ 15 ದಿನ ಆಯಿತು, ಅದಾದಮೇಲೆ ಮತ್ತೆ ಅವ್ರಿಗೆ ಕೆಲಸ ಮಾಡಬೇಕಲ್ಲ. ನಾನು ಐಡಿಯಾ ಮಾಡೋದು ಯಾವುದೋ ಒಂದು ಪಕ್ಷಕ್ಕಾಗಿ ಅಲ್ವಲ್ಲ. ಆ ಮೆಚ್ಯೂರಿಟಿಯನ್ನು ಮಾಧ್ಯಮಗಳಾಗಿರ್ಬೋದು, ಅಥವಾ ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ರಾಜಕೀಯ ನಾಯಕರು ಎಲ್ಲರೂ ಹೇಳಬೇಕಾಗಿದೆ. ಅದನ್ನು ತಗೊಂಬಂದರೆ ನೋಡಿ, ಈ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತೆ. ಅದು ಆ ದೃಷ್ಟಿಯಲ್ಲೇ ನೋಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಇನ್ನೊಂದು ಸರ್, ಈಗ ಕೆಲವು ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂದರೆ, ನಿಜಕ್ಕೂ ಜನರಿಗೆ ಉಪಯೋಗ ಆಗುವಂಥ ವಿಷಯಗಳನ್ನು ತೆಗೆದುಕೊಂಡು ಚುನಾವಣೆಗೆ ಹೋಗೋದೇ ಇಲ್ಲ. ರಾಜ್ಯಕ್ಕೆ ಅಥವಾ ದೇಶಕ್ಕೆ ಜನರಿಗೆ ಏನು ಬೇಕಾಗಿದೆ? ಆರೋಗ್ಯ ಬೇಕಾಗಿದೆ, ಶಿಕ್ಷಣ ಬೇಕಾಗಿದೆ, ಸ್ವಾವಲಂಬನೆ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ, ಅವ್ರಿಗೆ ಒಂದು ಘನತೆಯ ಬದುಕನ್ನು ಬಾಳೋದಕ್ಕೆ ಬೇಕಾಗಿದೆ. ಆದರೆ ಅವ್ರಿಗೆ ಹೇಳೋದು ಏನು ಅಂದರೆ, ನಿಮ್ಮ ಜಾತಿ ಹಿಂಗೆ ಮಾಡ್ತೀವಿ, ನಿಮ್ಮ ಧರ್ಮ ಹಿಂಗೆ ಮಾಡ್ತೀವಿ, ಅಥವಾ ಇಲ್ಲಿ ಎಲ್ಲರದು ಒಂದೇ ಧರ್ಮ ಆಗಬೇಕು, ಅಥವಾ ಇದು ನಾವು ಇಂಥವ್ರನ್ನ ಓಲೈಕೆ ಮಾಡ್ತೀವಿ, ನಾವು ನಿಮ್ಮ ಪರವಾಗಿರ್ತೀವಿ, ಇಂಥವ್ರಿಗೆ ಇಂಥ ಸಮುದಾಯಕ್ಕೆ ಇಂಥ ಧರ್ಮಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ. ಇದೊಂದು ತುಂಬ ಕೆಳಮಟ್ಟದ ರಾಜಕಾರಣಕ್ಕೆ ಕೂಸ್ತಿದೆಯೇ ಅಂತ. ಹೆಂಗೆ ಇದು ನಮ್ಮ ಜನರು ಕೂಡ ಹಂಗೆ ಆಗ್ಬಿಟ್ಟಾರ, ಅಥವಾ ಏನು ಕೇಳ್ತಾ ಇಲ್ವಾ ಏನು? ಜನಗಳು ಅಂದರೆ ಇದೊಂಥರ ಪ್ರಜಾಪ್ರಭು 75 ವರ್ಷಗಳ ನಂತರ ನಮಗೆ ಇದೊಂಥರ ದುರಂತ ಅನಿಸುತ್ತೆ. ನಮ್ಮ ಪ್ರಯಾರಿಟಿಗಳು ನೋಡಿ, ರೋಟಿ ಕಪಡ ಮಕಾನ್ ಅಂತೆಲ್ಲ ಬಂತು, ಅದಾದಮೇಲೆ ಬೇರೆ ಬೇರೆ ಇನ್ನೇನೋ ನಿರುದ್ಯೋಗಗಳೆಲ್ಲ ಬಂತು. ಈಗ ಮತ್ತೆ ಮಂದಿರ ಮಸೀದಿಗಳು ಎಲ್ಲ ಬರ್ತಾ ಇದ್ದಾವೆ. ಈಗ ಬೆಂಗಳೂರು, ನೀವು ನಂಬೋದೇ ಇಲ್ಲ, ಬೆಂಗಳೂರು ಈ ಬಿಸಿಲಲ್ಲಿ ಬಂದಾಗ ನಿಮಗೆ ಮರುಭೂಮಿ ಥರ ಕಾಣ್ತಾ ಇದೆ. ಆ ಟೆಂಪ್ರೇಚರು, ನಾನು ಬೆಳಗ್ಗೆ ಗ್ರೌಂಡ್ಗೆಲ್ಲ ಹೋಗ್ತೀನಿ, ಟೆಂಪ್ರೇಚರ್ ಆಗಿದೆ. ಪರಿಸರ ಎಷ್ಟು ನಾಶ ಆಗ್ತಿದೆ ಅಂದರೆ, ನೀವು ಹೇಳಿದ್ರಲ್ಲ ಶಿಕ್ಷಣ, ಆರೋಗ್ಯ, ಅದೆಲ್ಲ ಅದು ನಂತರ. ಈಗ ತುಂಬ ಪ್ರಯಾರಿಟಿ ಪರಿಸರ. ಆದರೆ ಈ 3 ಪಕ್ಷಗಳು ಅವುಗಳ ಪ್ರಣಾಳಿಕೆಯಲ್ಲಿ ಪರಿಸರದ ಬಗ್ಗೆ ಒಂದು ಮಾತಾಡಿದೆ. ಕರೆಕ್ಟ್. ನೀವು ಈಗ ಎಷ್ಟು ಜನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ ಗೊತ್ತಾ? ಎಲ್ಲ ಸಾಮಾನ್ಯ ಜನ. ಆ ಆಸ್ಪತ್ರೆಗೆ ಸೇರಿದ ತಕ್ಷಣ ನಿಮಗೆ ದುಡ್ಡು ಖರ್ಚಾಗುತ್ತೆ. ಈಗ ಗೊತ್ತಿದೆ, ಆಸ್ಪತ್ರೆಗೆ ನೀವು ಹೋಗ್ತಾ ಇದ್ರೆ ಸಾಮಾನ್ಯ ಕಾಯಿಲೆಗೂ 50,000 1 ಲಕ್ಷ ಬೇಕಾಗುತ್ತೆ. ಸೊ ಎಗೈನ್ ಇದು ನಿಮ್ಮ ಕುಟುಂಬದಲ್ಲಿ ಬೀಳುತ್ತೆ, ಆಮೇಲೆ ಅದು ನಿಮ್ಮ ಶಿಕ್ಷಣದ ಮೇಲೆ ಹೊಡ್ತಾ ಬೀಳುತ್ತೆ, ಆಮೇಲೆ ಅದು ನಿಮ್ಮ ಕುಟುಂಬದ ಸಾಂಸಾರಿಕ ಕೆಲಸದಲ್ಲಿ ಬೀಳುತ್ತೆ, ಮನೆ ಬಾಡಿಗೆಗೆ ಬೀಳುತ್ತೆ. ಅಂದರೆ ಖಂಡಿತವಾಗ್ಲೂ ಯಾವುದನ್ನು ಪ್ರಯಾರಿಟಿ ಕೊಡಬೇಕು, ಜನಕ್ಕೆ ಯಾವುದು ಬೇಕು ಅನ್ನೋದನ್ನು ಇವರು ಅದು ಗಮನಿಸ್ತಾ ಇಲ್ಲ. ಅದನ್ನು ಖಂಡಿತವಾಗ್ಲೂ 4ನೇ ಅಂಗ ಏನು ಮಾಧ್ಯಮಗಳಿದಾವಲ್ಲ, ಇದನ್ನು ನಾವು ಫೋಕಸ್ ಮಾಡಬೇಕಾಗಿದೆ ಸಾಮಾನ್ಯ ಜನಕ್ಕೆ. ಯಾಕೆಂದರೆ ಅವ್ರಿಗೆ ವೇದಿಕೆಗಳಿಲ್ಲ. ಇದು ಹೇಳಲಿಕ್ಕೆ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ನಿಜವಾಗ್ಲೂ ಅದನ್ನು ತರಬೇಕಾಗಿರೋದು ಮಾಧ್ಯಮಗಳು. ನೀವು ಮೊದಲು ಪರಿಸರವನ್ನು, ಕುಡಿಯುವ ನೀರು, ಎಷ್ಟು ನೀರು, ಯಾವ ಬಾಟ್ಲುಗಳನ್ನು ಎಲ್ಲಿ ಮಾಡ್ತಾ ಇದ್ದೀರಿ ನೀವು? ಫಿಲ್ಟರ್ ವಾಟರ್ ಅಂತ ಹೇಳ್ತಿದ್ದಾರೆ. ನೋ, ಕೆಮಿಕಲಿ ಆ್ಯಡೆಡ್ ಪ್ಯೂರಿಫೈಡ್ ವಾಟರ್. ಅದು ಚಿಕ್ಕ ವಯಸ್ಸಿಗೆ ನಿಮ್ಮ ಕರಳಿಗೆ ಹೋದರೆ ಮಕ್ಕಳಿಗೆ ಏನಾಗುತ್ತೆ ಅದು? ನೀವು ಎಲ್ಲಿ ನಿಮ್ಮ ಮನೆ, ನೀವು ಹೊರಗಡೆನೂ ನೀರು ಕುಡಿಯೋಂಗಿಲ್ಲ, ನಿಮ್ಮ ಮನೆ ನೀರೇ ನೀವು ತರಬೇಕು, ಆ ಪರಿಸ್ಥಿತಿಗೆ ತಂದಿದ್ದೀರಿ. ಗಾಳಿ ಅಪಾಯಕಾರಿ ಹಂತವನ್ನು ಮೀರಿ ಹೋಗಿದೆ. ಡೆಲ್ಲಿ ಲಾಕ್ಡೌನ್ ಆಯಿತು ನಿಮಗೆ, ಕೊರೋನಾಗಲ್ಲ, ಅದಕ್ಕೆ ಮೊದಲೇ ಲಾಕ್ಡೌನ್ ಆಗ್ತಿತ್ತು, ನಿಮ್ಗೆ ಗೊತ್ತಿರಬೇಕು. ಯಾಕೆ ಅಂದರೆ ಈ ಧೂಳಿನ ಕಣಗಳಿಗಾಗಿ. ಇನ್ನು ಆರೋಗ್ಯದಲ್ಲಿ 50% ಆರೋಗ್ಯದಲ್ಲಿ ವಿಷ ಇದೆ. ನೀವು ಫುಟ್ಪಾತಲ್ಲಿ ತಿನ್ನುವ ಎಲ್ಲ ಯಾವುದನ್ನೇ ತಗೊಂಡೋಗಿ ಅದು ಪ್ರಯಾರಿಟಿ ಆಗಬೇಕಾಗಿತ್ತು. ನಿಮ್ಮ ಆರೋಗ್ಯವನ್ನು ನಾನು ಕೊಡ್ತೀನಿ. ಮಾನಸಿಕವಾಗಿ ಈ ದೇಶದಲ್ಲಿ ಮಾನಸಿಕ ರೋಗ ಅನ್ನೋದು ಎಷ್ಟು ಬೇಗ ಒಳಗಡೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಅದನ್ನು ಯಾರೂ ಗಮನಿಸ್ತಾನೆ ಇಲ್ಲ. ಅದರ ನಂತರ ನಿಮಗೆ ರಸ್ತೆಗಳು. ಎಸ್, ಚರ್ಚೆ ಮಾಡೋಣ. ಈಗ ದಿಲೀಪ್ ಗೌಡ ಅವರು ವಿಡಿಯೋ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಗೌಡ ಅವರೇ, ನಮಸ್ಕಾರ.
ದಿಲೀಪ್ ಗೌಡ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಟ್ಟಾಗಿದೆ. ಸರ್ ಸತೀಶ್ ಸರ್, ಈಗ ಒಂದೊಂದು ಪಕ್ಷಗಳದು ಒಂದೊಂದು ಅಜೆಂಡಾ, ಒಂದೊಂದು ಜೆಂಡಾ. ಈಗ ನೀವು ರಾಜ್ಯದಲ್ಲಿ ನಿಮ್ದೇನು ಅಷ್ಟು ಪ್ರವರ್ಧಮಾನಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಪಕ್ಷ, ಆ ಪಕ್ಷ ನಿಮ್ಮದು. ಈಗ ಬೇರೆ ಪಕ್ಷಗಳಿಗೆ ನೀವು ಹೊರತಾಗಿಲ್ಲ ಅಂತ, ನೀವು ಅದೇ ದಾರಿಯಲ್ಲಿ ಹೋಗ್ತಿದ್ದೀರಿ ಅಂತ ಜನ ಮಾತಾಡ್ತಿರೋದು. ಎಲ್ಲ ಅವರೇ ಕಂಡ್ರೆ ಎಲ್ಲ ಬರೋದು ಅಧಿಕಾರಕ್ಕೋಸ್ಕರ, ಏನು ಬದಲಾವಣೆ ಮಾಡಲ್ಲ ಅಂತ. ಇಲ್ಲ, ಆದರೆ ಇವತ್ತು ಇವರು ವಿವೇಕಾನಂದ ಸರ್ ಹೇಳ್ದಾಗೆ ಆ ಪ್ರಿಯಾರಿಟಿಯನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತು. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಏನು ಆ ದೆಹಲಿಯ ಆಡಳಿತವನ್ನು ತಗೊಂಡಿದೆ, ಆ ಕೆರೆಗಳನ್ನೆಲ್ಲ ಪುನರುಜ್ಜೀವನ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ನೀರು ಸೋರ್ಸ್ ನೋಡಿ ಅಲ್ಲಿ ಸಮಸ್ಯೆ ಇಲ್ಲ. ಎಲ್ಲ ಅಂದರೆ ಯಮುನಾ ನದಿ ಇದನ್ನು ಬರ್ತದೆ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮತ್ತು ಹೊಗೆ ಅಲ್ಲಿ ಏನು ಮಂಜು ಇದು ಎಲ್ಲ ಮಿಶ್ರಣ ಇದಾಗ್ತಾಯಿತ್ತು. ಈಗ ವರ್ಷದಿಂದ ವರ್ಷಕ್ಕೆ ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ವಿ. ಅಲ್ಲೇನು ಅಂತ ಹೇಳಿದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈ ಕಬ್ಬು ಮತ್ತು ಬೇರೆ ಇದು ಕೃಷಿ ತ್ಯಾಜ್ಯಗಳನ್ನು ಸುಟ್ಟು ಅದರದ್ದು ಬರುತ್ತೆ, ಮತ್ತು ಇಂಡಸ್ಟ್ರಿಯಲ್ಲಿ ಇದು ಬರ್ತದೆ. ಸೊ ಅದನ್ನೆಲ್ಲ ನಾವು ನಿರ್ವಹಣೆ ಮಾಡಿಕೊಂಡು ಇವಾಗ ಸಮರ್ಥವಾಗಿ ಅದನ್ನು ಎದುರಿಸ್ಕೊಂಡ್ಬರ್ತೀವಿ. ಹೇಳಿದಾಗೆ ಒಂದು ಪಕ್ಷಗಳು, ನಾನು ಆಗಲೇ ಹೇಳಿದೆ ಅದನ್ನೇ, ಇವತ್ತು ಪಕ್ಷ ಚಿಂತನೆ ಅಂತಕ್ಕಂಥದ್ದಲ್ಲ, ಜನರಿಗೆ ನಾವು ಯಾವ ರೀತಿ ಆ ಒಂದು ಸೇವೆಯನ್ನು ಡೆಲಿವರ್ ಮಾಡ್ತೀವಿ ಅಂತಕ್ಕಂಥದ್ದು ಚರ್ಚೆ ಆಗಬೇಕು. ರಾಜಗೋಪಾಲ್, ಈಗ ಈ ನೆಲದ, ಈ ದೇಶದ ದಮನಿತ ಸಮುದಾಯಗಳು, ತಳ ಸಮುದಾಯಗಳು, ಕೂಲಿ ಕಾರ್ಮಿಕರ ಬದುಕು ಮೂರಾಪಟ್ಟೆಯಾಗಿದೆ. ಈಗ ಏನು ಉದ್ಯಮಿಗಳ ಪತಿಗಳ ಬದುಕು ಇನ್ನಷ್ಟು ಮತ್ತಷ್ಟು ಮಗದಷ್ಟು ತುಂಬ ಚೆಂದ ಆಗ್ತಾಯಿದೆ. ಅವರು ತುಂಬ ಬೆಳಕಲ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರಗಳು ಕೂಡ ಅವ್ರನ್ನ ನೋಡೋದಿಲ್ಲ, ಅವ್ರು ಕಾಣೋದೂ ಇಲ್ಲ. ಅಂಥ ಸಮುದಾಯಗಳ ಗತಿ ಏನು ಅಂತ, ಅಂಥ ಸಮುದಾಯಗಳು ಮುನ್ನೆಲೆಗೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗಿದೆ? ಮತ್ತು ಕೇಳೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಈ ತಳ ಸಮುದಾಯಗಳಲ್ಲಿ ಯಾವ ವೋಟ್ ಜಾಸ್ತಿ ಇದ್ದರೆ ಕೇಳ್ತಾರೆ ಅಷ್ಟೇ ಹೊರತು ಬೇಕಾಗಿಲ್ಲ. ಆಮೇಲೆ ಇಂಥ ಸಮುದಾಯಗಳನ್ನು ಪ್ರತಿನಿಧಿಸುವಂಥ ನಾಯಕರುಗಳು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಆ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ತಮ್ಮ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತಾರೆ ವಿನಃ ಆ ಸಮುದಾಯಗಳ ಬಗೆಗಿನ ಕಾಳಜಿ ಇಲ್ಲ. ಏನು ಹೇಳ್ತೀವಿ ಸರ್? ಈ ದೇಶದ ಸಂಪತ್ತು 60ರಷ್ಟು ಸಂಪತ್ತು, ಈ ದೇಶದ 60ರಷ್ಟು ಸಂಪತ್ತು ಕೇವಲ 20 ಜನಗಳ ಹಿಡಿತದಲ್ಲಿದೆ ಅಂತ ಹೇಳಿ. ಈ ದೇಶದ 60ರಷ್ಟು ಸಂಪತ್ತು ಕೇವಲ 20 ಜನಗಳ ಹಿಡಿತದಲ್ಲಿದೆ. ಈ ದೇಶವನ್ನು ಆಳ್ವಿಕೆ ಮಾಡುವಂಥವ್ರು ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಕರೆದು ನಮ್ಮ ದೇಶದ ಏನು ಸಂಪತ್ತಿದೆಯಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಅವರಿಂದ ಈ ಚುನಾವಣಾ ಬಾಂಡ್ ಮೂಲಕ ಕಿಕ್ ಬ್ಯಾಕನ್ನು ತಗೊಂಡು ಅದನ್ನು ಲೀಗಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಕಳ್ತನದಿಂದ ಯಾವುದೋ ಇಸ್ಕೊತಿದ್ರು, ಅದನ್ನು ಖರ್ಚು ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ. ಇದು ಲೀಗಲೈಸ್ ಮಾಡಿಬಿಟ್ರೆ ಲೀಗಲೈಸ್ ಖರ್ಚು ಮಾಡ್ಬೋದು ಅನ್ನೋ ಒಂದು ಆಲೋಚನೆಯಿಂದ ಇವರು SBI ಬ್ಯಾಂಕ್ ಮೂಲಕ SBIನೂ ಕತ್ಲೆಯಲ್ಲಿಟ್ಟು ಯಾರು ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ತೋರಿಸಂಗಿಲ್ಲ. ಅದಕ್ಕೆ ಒಂದು ಡಿಕೋಡಿಂಗ್ ಮಾಡಿಬಿಡೋದು, ಕೊಟ್ಟು ಈ ದುಡ್ಡುಗಳನ್ನು ತೊಗೊಂಡು ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ, ಈ ದೇಶದ ಜನತೆಗೆ ಇವತ್ತು ನೋಡಿ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶ ನಮ್ಮ ಭಾರತ ದೇಶ. ಈ ಭಾರತ ದೇಶದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಉದ್ಯೋಗಗಳ ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗಗಳ ಸೃಷ್ಟಿ ಆಗಬೇಕಪ್ಪ ಅಂದರೆ ಇಂಡಸ್ಟ್ರಿಗಳು ಓಪನ್ ಆಗಬೇಕು, ಅವರಿಗೆ ಸ್ವಂತ ಬಿಸ್ನೆಸ್ಗಳನ್ನು ಮಾಡುವಂಥ ಕೆಲಸಗಳಾಗಬೇಕು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಬೇಸಿಕ್ ಥಿಂಗ್ಸ್ಗಳೇನಿದಾವಲ್ಲ ಸರ್, ಸೇವೆಗಳನ್ನೋದು, ವೈದ್ಯಕೀಯ ಸೇವೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವು ಫಸ್ಟು ಉಚಿತ ಆಗಬೇಕು ಸರ್. ಇವು 100% ಯಾವಾಗ ಉಚಿತ ಆಗುತ್ತಾವೋ ಆವಾಗ ಈ ದೇಶದ ಜನರು ಇಂಡಿವಿಜುವಲ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾರೆ. ಇವು ಏನಾಗಿದ್ದಾವೆ ಅಂತ ಹೇಳಿದ್ರೆ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೇವೆ ಅನ್ನೋದು ಒಂದು ವ್ಯಾಪಾರ ಇಳಿದ್ಬಿಟ್ಟವ್ರೆ. ಎಜುಕೇಷನ್ಗಳು ನೋಡಿ, ಇವತ್ತು ಫಾರಿನ್ಗಳಲ್ಲಿ ಎಲ್ಲ ಎಜುಕೇಷನ್ಗಳು ಮ್ಯಾಂಡೇಟ್ರಿಯಾಗಿ ಎಜುಕೇಷನ್ಗಳನ್ನು ಫ್ರೀ ಕೊಡ್ತಾರೆ, ಆಸ್ಪತ್ರೆಗಳು ಫ್ರೀ ಕೊಡ್ತಾರೆ. ಈ ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಈ ಸಾರಿಗೆ ವ್ಯವಸ್ಥೆ ನಾನು ನೋಡಿದಾಗೆ ಬೆಂಗಳೂರಲ್ಲಿ 10 ರೂಪಾಯಿ 15 ರೂಪಾಯಿ ಇತ್ತು ಸರ್ ಒನ್ ಡೇ ಪಾಸು. ಇವತ್ತು 75-80 ರೂಪಾಯಿ, ಹತ್ರ 100 ರೂಪಾಯಿ ತೊಗೊಂಡ್ಬಂದ್ರೆ ಆವಾಗ ಏನಾಗುತ್ತೆ, ಜನರ ಆಲೋಚನೆ ಬರುತ್ತೆ. ಒಂದು ಸೈಕಾಲಜಿ ಏನಪ್ಪ ಅಂದರೆ, ಒಂದಿನಕ್ಕೆ 100 ರೂಪಾಯಿ ಕೊಟ್ಟು ಪಾಸ್ ತೊಗೊಳ್ಳೋದು, ಆ ಬಸ್ಗೋಸ್ಕರ ವೇಟ್ ಮಾಡೋದು, ಅದರಲ್ಲೆಲ್ಲ ಕಷ್ಟಪಡೋ ಬದಲು ಒಂದು ವೆಹಿಕಲ್ ತೊಗೊಂಬೋಣ, 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 30-40 ಕಿಲೋಮೀಟರ್ ಸುತ್ತಾಡ್ಬೋದಲ್ಲ, ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಬರುತ್ತೆ. ಅದರಿಂದ ಏನಾಗುತ್ತಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉದ್ಭವ ಆಗುತ್ತೆ. ಈಗ ಪ್ರತಿಯೊಬ್ಬನು ಆಲೋಚನೆ ಮಾಡಿದ ಕೂಡಲೇ ಏನು ಮಾಡ್ತಾನೆ ಅವನು, ಟ್ರಾನ್ಸ್ಪೋರ್ಟೇಷನ್ ಉಚಿತ ಇಲ್ಲ ಮರೆಯ, 100 ರೂಪಾಯಿ ಕೊಡಬೇಕು, ಅದ್ರ ಬದಲು ಇಂಡಿವಿಜುವಲ್ ಆಗಿ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಇವತ್ತು 15 ಕಿಲೋಮೀಟರ್ 20 ಕಿಲೋಮೀಟರ್ ಕಾರಲ್ಲಿ ಹೋಗ್ಬೋದು.
ಸೊ ಮನೆಯಿಂದ ಅವ್ರ ಆಫೀಸ್ಗೆ 10-15 ಕಿಲೋಮೀಟರ್ ಅಥವಾ 4 ಕಾರಲ್ಲಿ ಆರಾಮಾಗಿ ಎ ಸಿನಲ್ಲಿ ಹೋಗ್ಬೋದು. ಒಂದು ಗೌರವ ಘನತೆ ಅಂತಾರೆ. ಸೊ ಹೀಗೇನಾಗ್ತಾ ಇದೆ ಅಂದರೆ ಈ ಉದ್ಯೋಗಗಳು ಏನಾಗ್ತಾ ಇದ್ದಾವೆ, ಕ್ಷೀಣಿಸ್ತಾ ಇದ್ದಾವೆ, ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸಾರ್ವಜನಿಕ ವಲಯಗಳನ್ನು ಸೇವೆ ಮೂಲಕ ಉಚಿತವಾಗಿ ಕೊಡಬೇಕು. ಜೊತೆಗೆ 2 ದಿನ ಹಿಂದೆ ಈ ಕಾಂಗ್ರೆಸ್ ದಿನ ಅಂತಾರಾಷ್ಟ್ರೀಯದ ಒಬ್ರು ಪಿತ್ರೋಡು ಅಂತಿದ್ದಾರೆ, ಅವರು ಪಿತ್ರೋಡು ಏನ್ ಹೇಳಿದ್ರು ಅಲ್ಲ, ಅವ್ರು ಹೇಳಿದ್ದು ಸರಿ ಇದೆ. ಅವ್ರು ಹೇಳಿದ್ದು ಒಂದು ಡಿಸ್ಕಷನ್ ಅಲ್ಲಿ ಹೇಳಿದ್ದು, ಇವರು BJP-ಯವರು ಅದನ್ನೇ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಅವರು ಒಂದು ನ್ಯಾಯಯುತವಾಗಿ ಮಾತಾಡಿದ್ದಾರೆ. ಇವತ್ತು ನಾವು ನೋಡ್ತೀವಿ, ಇವತ್ತು ಏನು 28 ಲೋಕಸಭಾ ಕ್ಷೇತ್ರಗಳಲ್ಲಿ 28 × 2 ಅಂದರೆ 46 ಎಷ್ಟಾಗುತ್ತೆ, 56 ಆಗುತ್ತೆ. ಆ 56ರಲ್ಲಿ 50% ಒಬ್ಬೊಬ್ಬರದ ಆಸ್ತಿ ಎಷ್ಟಿದೆ ಗೊತ್ತಾ ಸರ್? 20 ಕೋಟಿ, 30 ಕೋಟಿ, 50 ಕೋಟಿ, 100 ಕೋಟಿ ಇದೆ. ಇವ್ರು ತೀರೋದಾಗ ಅಮೇರಿಕಾದಲ್ಲಿ ಏನಾಗುತ್ತೆ ಅಂದರೆ, ಅವನು 100 ಕೋಟಿ ಒಡೆಯ ಇರ್ತಾನೆ, ಅವ್ನು ಪ್ರಾಪರ್ಟಿ ಮಾಡಿರ್ತಾನೆ. 10 ವರ್ಷ ಆದಮೇಲೆ ಅವನು ತೀರೋ ಹೋಗ್ಬಿಡ್ತಾನೆ. ಆ ಪ್ರಾಪರ್ಟಿ ವ್ಯಾಲ್ಯೂ 200 ಕೋಟಿ ಆಗಿರುತ್ತೆ. ಎಷ್ಟಾಗಿರುತ್ತೆ? ಅವ್ನು 100 ಕೋಟಿ ಪರ್ಚೇಸ್ ಮಾಡಿದ್ದಾನೆ, 200 ಕೋಟಿ ಆಗಿರುತ್ತೆ. ಆವಾಗ ಅವ್ನು ತೀರ್ ಹೋದ್ಮೇಲೆ ಸರ್ಕಾರ ಏನು ಮಾಡುತ್ತಂದ್ರೆ, ಅವ್ರ ಅಪ್ಪ ಪರ್ಚೇಸ್ ಮಾಡಿದಷ್ಟು 100 ಕೋಟಿ ಅಷ್ಟೇ ಕೊಡುತ್ತೆ. ಉಳಿದು 100 ಕೋಟಿ ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತೆ, ಜನಗಳಿಗೆ. ಎಸ್ ಚರ್ಚೆ ಮಾಡೋಣ ಸರ್. ಈಗ ವಿವೇಕಾನಂದ ಸರ್, ಈಗ ಸಮಾಜ ಮತ್ತು ರಾಜಕಾರಣ, ಈಗ ನಾವು ಮೊದಲ ಹಂತದ ಚುನಾವಣೆ ನಡೀತಾ ಇದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ ಲೋಕಸಭಾ ಕ್ಷೇತ್ರದ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳನ್ನ ನೋಡಿದ್ರೆ, ಇಲ್ಲ ಕುಟುಂಬದವರು ಇದ್ದಾರೆ, ಇಲ್ಲ ಹಣವಂತರಿದ್ದಾರೆ, ಇನ್ನು ಬೇರೆ ಬೇರೆ ಉದ್ಯಮಿಗಳು ಎಲ್ಲ ಇದ್ದಾರೆ. ಜನ ಏನು ಸುಮ್ಮನೆ ಓಟ್ ಹಾಕಷ್ಟೇ, ಒಂದು ಮತ ಸರಕಷ್ಟೇ. ಪ್ರತಿ ಸಲ ಚುನಾವಣೆ ಬರುತ್ತೆ, ನೋಡಿ ಓಟ್ ಹಾಕಿ ದುಡ್ಡು ಕೊಟ್ಟರೆ ದುಡ್ಡು ಇಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಯಾವಾಗ ಸರ್ ಈಗ ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಒಂದು ಅಧಿಕಾರದ ಗದ್ದುಗೆಗೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗೋದು ಯಾವಾಗ? ಆಮೇಲೆ ಇಲ್ಲಿರೋರೆಲ್ಲ ಏನು ಮಹಾನ್ ಒಳ್ಳೆಯ ಸಭ್ಯಸ್ಥರೇನಲ್ಲ. ಇವ್ರ ಮೇಲೆ ಬಹುತೇಕರ ಮೇಲೆ ಕ್ರಿಮಿನಲ್ ಕೇಸಸ್ಗಳಿವೆ. ಈಗೆಲ್ಲ ಏನೇನೋ ಆರೋಪಗಳು ಬರ್ತಿದ್ದಾವೆ, ದೊಡ್ಡ ದೊಡ್ಡ ಹಗರಣಗಳಾಗ್ತಿದ್ದಾವೆ, ಕೋಟಿ ಲೂಟಿ ಮಾಡಿದ್ದಾರೆ. ಒಬ್ಬ ಜನಸಾಮಾನ್ಯ, ಒಂದು ಪ್ರಜ್ಞಾವಂತ ಜನರು ಕೂಡ ಅಧಿಕಾರವನ್ನು ಪಡೆಯುವಂಥದ್ದು ಬರೀ ಗಗನ ಕುಸುಮ ಅನ್ನೋ ಥರದ್ದು ವಾತಾವರಣ ಆಗಿದೆ. ಹೆಂಗೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ? ಪ್ರಾರಂಭದಲ್ಲಿ ನೀವು ಒಂದು ಒಳ್ಳೆ ಪದ ಹೇಳಿದ್ರಿ, ಸಮಾಜ ಮತ್ತು ರಾಜಕೀಯ. ಇದೇ ನನಗೂ ಗೊಂದಲ. ಸಮಾಜ ಬದಲಾಗಿ ರಾಜಕೀಯನ ಬದಲಾಯಿಸಬೇಕು ಅಥವಾ ರಾಜಕೀಯ ಬದಲಾಗಿ ಸಮಾಜವನ್ನು ಬದಲಾಯಿಸಬೇಕು? ಇದೆರಡು ಇಂಟರ್ಲಿಂಕು. ಇದು ನೀವು ಮತದಾರರು ಪ್ರಬುದ್ಧರಾಗಲಿಲ್ಲ ಅಂದರೆ ಅವರು ಬರಲ್ಲ, ಒಳ್ಳೆಯವ್ರನ್ನ ಆಯ್ಕೆ ಮಾಡೋಕ್ಕಲ್ಲ. ಒಳ್ಳೆಯವ್ರನ್ನ ಆಯ್ಕೆ ಮಾಡಲಿಲ್ಲ ಅಂದರೆ ಮತದಾರರು ಪ್ರಬುದ್ಧರಾಗಕ್ಕಾಗಲ್ಲ. ಈ ರೀತಿಯ ಒಂದಿದೆ ನೋಡಿ. ಈ ದೇಶದಲ್ಲಿ 545 ಜನ ಬೇಕಾಗಿದೆ ಅಷ್ಟೇ ಈ ದೇಶವನ್ನು. ನೀವು ವಿಶ್ವಗುರು ಮಾಡಬೇಕು, ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತ ಆಸೆ ಪಡ್ತೀರಿ. ನನ್ನ ಒಂದು ಸಣ್ಣ ಕುತೂಹಲ ಏನು ಅಂದರೆ, 26 ವರ್ಷದ ಸಾಗರ್ ಖಂಡ್ರೆ ಇರ್ಬೋದು, ಸುಮಾರು ಅದೇ ವಯಸ್ಸು 30 ವರ್ಷದ ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು, ಅಥವಾ ಪ್ರಿಯಾಂಕಾ ಇರ್ಬೋದು, ಇಲ್ಲಿಯ ತೇಜಸ್ವಿ ಸೂರ್ಯ ಇರ್ಬೋದು, ಅದು ಹೆಚ್ಚು ಕಡಿಮೆ ಅದೇ. ಈ ಥರದ ಹುಡುಗರನ್ನು ನಾನು ಆ ಹುಡುಗರ ವ್ಯಕ್ತಿತ್ವ, ಅವರ ಪ್ರಾಮಾಣಿಕತೆ, ಅವರ ಪಕ್ಷದ ಬಗ್ಗೆ ನಾನೇನು ಕೇಳ್ತಾ ಇಲ್ಲ, ಅದು ಅವರವ್ರ ಇಷ್ಟ. ಆದರೆ ಆ ಥರದ ಹುಡುಗರನ್ನು ನೀವು ಸಂಸತ್ತಿಗೆ ಕಳಿಸೋದಾದರೆ ನಿಮಗೆ ಒಂದು ಅಧ್ಯಯನ ಬೇಕಾಗುತ್ತೆ, ಒಂದು ಮೆಚುರಿಟಿ ಬೇಕಾಗುತ್ತೆ, ಒಂದು ಏನು ಅಂತೀರಿ, ಇಡೀ ಸಮಗ್ರ, ಈ ದೇಶದ ಸಮಗ್ರ. ಯಾಕೆಂದರೆ ನೀವು ಸಂಸತ್ತು, ನೀವು ತಾಲೂಕ್ ಪಂಚಾಯತ್ ಆಗಲಿ ಅಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಈ ವಯಸ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ವಯಸ್ಸು ಕೂಡ. ಆ ಹಂತದಲ್ಲಿ ಎಷ್ಟರ ಮಟ್ಟಿಗೆ ನೀವು ಆ ದೇಶವನ್ನು ಕಟ್ಟೋದು? ಇವರು ಈ ದೇಶನ ಅಧ್ಯಯನ ಮಾಡಲಿಲ್ಲ ಅಂದರೆ ಅಲ್ಲೂ ಹೋಗಿ, ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ಅವರು, ಲಾಸ್ಟ್ ಟೈಮಲ್ಲಿ ಅವ್ರದ್ದು ವಯಸ್ಸು ಚಿಕ್ಕದಾಗಿತ್ತು, ಅಲ್ಲಿ ಹೋಗಿ ಏನು ಮಾತಾಡ್ಬೋದು ಅವರು? ಅವ್ರ ಇಂಟ್ರ್ಯೂಗಳನ್ನು ನೋಡ್ತಾ ಇರ್ತೀನಿ ನಾನು. ಅವ್ರು ಏನು ಹೇಳ್ತಾರೆ, ನಾವು ಇಲ್ಲಿ ಒಂದಷ್ಟು ಉದ್ಯೋಗ ಕೊಡ್ತೀವಿ, ನಾವು ಒಂದಷ್ಟು ಬೇರೆ ಏನೋ ಸಹ ಮಾಡ್ತೀವಿ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳ್ದಂಗೆ ಹೇಳ್ತಾರೆ. ತುಂಬಾ ಕಳಪೆ ಮಟ್ಟದ ಮಾತುಗಳು. ಖಂಡಿತ ಅದು ಬಾಲಿಶ ಅಲ್ಲ. ಪಾಪ ಆ ವಯಸ್ಸಿಗೆ ಹಂಗೆ ಬರೋದು. ಈ ಪ್ರಿಯಾ ಕೃಷ್ಣ ಅನ್ನೋರು ನಿಂತೋಗು ಅಷ್ಟೇ. ನನಗೆ ಅದು ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಇಲ್ಲಿ ಅಂಬೇಡ್ಕರ್ ಅಂತವ್ರು ವಿಶ್ವದಲ್ಲಿ ಯಾರು ಓದದಷ್ಟು ಪುಸ್ತಕಗಳನ್ನು ಓದಿ ಅವರು ಒಂದು ಸಂವಿಧಾನನ ಬರೀಲಿಕ್ಕೆ ಸಾಧ್ಯ ಆಯಿತು. ಅವರು ಕೇವಲ ನೋಡಿ, ಅದು ಹೇಗೆ ಅಂದರೆ, ಅವರು ನಮ್ಮ ದೇಶದ ಎಲ್ಲ ಸಂಪ್ರದಾಯಗಳ ಮನುಸ್ಮೃತಿಗಳನ್ನು ವೇದಾಧ್ಯಯನ ಮಾಡಿದ್ರ ಜೊತೆಗೆ ವೆಸ್ಟರ್ನಿನ ಎಲ್ಲ ಪಾಶ್ಚಾತ್ಯ ಎಲ್ಲ ನೋಡಿದ್ರು. ಅದರಲ್ಲಿ ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಆಫ್ರಿಕಾದ ಎಲ್ಲವನ್ನೂ ಮಾಡಿದ ನಂತರ ಅವರಿಗೆ ಬಂದ ಜ್ಞಾನದಲ್ಲಿ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಅಧ್ಯಯನ ಬೇಕು. ಇವತ್ತು ನಮ್ಮಲ್ಲಿ ಗೌತಮ ಬುದ್ಧ ಇರ್ಬೋದು ಅಥವಾ ಇದಿರ್ಬೋದು, ಅವರು ದೇಹ ಮನಸ್ಸುಗಳನ್ನು ನಿರಂತರವಾಗಿ ದಂಡಿಸಿದ್ದಾರೆ. ಆವಾಗ ಮಾತ್ರ ಒಂದು ಒಳ್ಳೇದು ಬರೋಕ್ಕಾಯ್ತು. ಈಗ ಅವ್ರು ಹೇಳಿದ್ದು ಕರೆಕ್ಟು. ಈಗ ಉದಾಹರಣೆಗೆ ಸರ್ ಚರ್ಚೆಗೆ ಬರ್ತೀನಿ ಸರ್. ದಿಲೀಪ್ ಗೌಡ, ಇದು BJP ವಕ್ತಾರರು, ಈಗ ವಿಡಿಯೋ ಕಾಲಲ್ಲಿ ನಮಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ದಿಲೀಪ್ ಗೌಡ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ.
ಓಕೆ ಓಕೆ. ಈಗ ರಾಜ್ಯದಲ್ಲಿ ಚುನಾವಣೆಯ ಒಂದು ಹಬ್ಬ ಶುರುವಾಗಿರುವಂಥದ್ದು, ಮೊದಲ ಹಂತದ ಮತದಾನ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಈ ಸಲ ಬಿ ಜೆ ಪಿಗೆ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬರೋದಿಲ್ಲ. ರಾಜ್ಯದಲ್ಲಿ ಬಿ ಜೆ ಪಿಯ ಒಂದು ಓವರ್ ಕಾನ್ಫಿಡೆನ್ಸ್ ಏನೋ ಒಂದು ರೀತಿ ವಾಸ್ತವಾಂಶವನ್ನು ಮರೆ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತಿದೆ. ಸರ್ ನೋಡಿ, ಇದು ಕೇವಲ ಕಾಂಗ್ರೆಸ್ನವರ ಹೇಳಿಕೆ ಆಗಿರ್ಬೋದು ಅಥವಾ ವಿರೋಧ ಪಕ್ಷದ ಹೇಳಿಕೆ ಆಗಿರ್ಬೋದು. ಈ ದೇಶದಲ್ಲಿ ಒಂದು ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ, ಈ ದೇಶವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ರೀತಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇವತ್ತು ಭಾರತದ ಪರಿಸ್ಥಿತಿ ಏನು, ಭಾರತ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. ಅದಕ್ಕೆ ನರೇಂದ್ರ ಮೋದಿ ಅವರನ್ನ ವಿಶ್ವನಾಯಕ ಅಂತ ಹೇಳಿ ಕರೀತಾರೆ. ನರೇಂದ್ರ ಮೋದಿ ಅವರು ಭಾರತವನ್ನ ವಿಶ್ವ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥದ್ದು. ಮತ್ತೆ ಭಾರತ ಇಡೀ ವಿಶ್ವದಲ್ಲಿ ಇವತ್ತು ಬರೀ ದೇಶವಾಗಿ ಉಳ್ಕೊಂಡಿಲ್ಲ, ಭಾರತ ಒಂದು ಇಡೀ ವಿಶ್ವಕ್ಕೆ ಒಂದು ಗುರುವಾಗಿ ಉಳ್ಕೊಂಡಿದೆ. ಆ ಮಟ್ಟಕ್ಕೆ ತೆಗೆದುಕೊಳ್ಳೋದಂತಹ ಕೀರ್ತಿ ಕೇವಲ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು. ನರೇಂದ್ರ ಮೋದಿ ಅವರು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸುಮಾರು 10 ವರ್ಷದ ಒಂದು ದೊಡ್ಡ ಕೆಲಸವನ್ನ ಕಂಕರ್ಯವನ್ನ ಮಾಡಿದ್ದಾರೆ. ಮತ್ತೆ ಅದಲ್ದಲೆ ಅಭಿವೃದ್ಧಿಯ ಪಥ ನೀವು ನೋಡಿರ್ಬೋದು, ಭಾರತ ಅಭಿವೃದ್ಧಿಯ ಪಥದಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಅದನ್ನ ಹೇಳಲಿಕ್ಕೆ ಒಂದು ದಿವಸನೇ ಬೇಕಾಗುತ್ತೆ. ಆ ಮಟ್ಟಕ್ಕೆ ಇವತ್ತು ದೇಶವನ್ನ ತೆಗೆದುಕೊಂಡೋಗಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈ ದೇಶದ ಬಹುಸಂಖ್ಯಾತರಿಗೆ ನರೇಂದ್ರ ಮೋದಿ ಅವರು ಮಾಡ್ತಾ ಬಂದಿದ್ದಾರೆ. ಮತ್ತೆ ಆ ಒಂದು ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಇವತ್ತು ಇಡೀ ದೇಶದ ಸುಮಾರು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದ ಒಂದು ವಿಶ್ವ ನಾಯಕನಾಗಿ, ಒಂದು ರಾಷ್ಟ್ರ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ. ಇದರ ನಮ್ಮೆಲ್ಲರ ಪುಣ್ಯ ಈ ವಿಶ್ವ ನಾಯಕ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ನೀವೆಲ್ಲ ನೋಡಿದಿರಿ, ಕಳೆದ 2004ರಿಂದ 2014 ನಾವು ಒಬ್ಬ ರಿಮೋಟ್ ಪ್ರಧಾನಿಯನ್ನು ನೋಡ್ಬೇಕಾಗಿತ್ತು. ಅಂದ್ರೆ ರಿಮೋಟ್ ಒತ್ತಿದ್ರೆ ಮಾತ್ರ ಮಾತಾಡ್ತಕ್ಕಂಥದ್ದು, ರಿಮೋಟ್ ಒತ್ತಿದ್ರೆ ಮಾತ್ರ ಅವರು ಏನು ಹೇಳ್ಕೊಡ್ತಾರೋ ಅದು ಮಾತ್ರ ಹೇಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದ್ರೆ ಆ ಪರಿಸ್ಥಿತಿ ಇವತ್ತಿಲ್ಲ. ನಮ್ಮ ಪ್ರಧಾನಿ ಮಾತಾಡ್ತಾ ಇದ್ದಾರೆ. ಅಟ್ಲೀಸ್ಟ್ 2014ರಿಂದ ಈಚೆಗೆ ನಮ್ಮ ಪ್ರಧಾನಿಗಳು ಮಾತಾಡ್ತಾ ಇದ್ದಾರೆ. ಅಂತಹ ಪ್ರಧಾನಿಯನ್ನ ನಾವು ಪಡ್ಕೊಂಡಿದ್ದೀವಿ. ಮತ್ತೆ ನೀವು ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಾರ್ದು ಅಂತ ಹೇಳಿ ಚೀನಾ ಬಯಸುತ್ತೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಾರ್ದು ಅಂತ ಹೇಳಿ ಪಾಕಿಸ್ತಾನ ಬಯಸುತ್ತೆ, ನರೇಂದ್ರ ಮೋದಿ ಪ್ರಧಾನಿ ಆಗ್ಬಾರ್ದು ಅಂತ ಹೇಳಿ ಇರಾನ್ಗಳು ಬಯಸ್ತವೆ ಅಂತಂದ್ರೆ, ನಮ್ಮ ಶತ್ರು ರಾಷ್ಟ್ರಗಳು ಇವತ್ತು ಈ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಾರ್ದು ಅಂತ ಬಯಸ್ತಾ ಇದಾವೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಶತ್ರುಗಳಿಗೆ ನರೇಂದ್ರ ಮೋದಿ ಅವರು ಬೇಡ ಆಗಿದ್ದಾರೆ ಅಂತ ಅಂದ್ರೆ, ಇನ್ನು ನರೇಂದ್ರ ಮೋದಿ ಅವರ ಶತ್ರುಗಳಿಗೆ ಯಾವ ರೀತಿ ಕಾಟ ಕೊಟ್ಟಿದ್ದಾರೆ ಅಂತ ಹೇಳಿ. ಅದರಿಂದ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವನಾಯಕನಾಗಿ ಉಳ್ಕೊಂಡಿದ್ದಾರೆ. ಸಾಮಾಜಿಕ ಚಿಂತಕರು ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿಯ ಕೆಲಸ ಇವತ್ತು ನಾವು ಅತಿ ಹೆಚ್ಚು ಮತವನ್ನ ಪಡ್ಕೊಳ್ತೀವಿ, ಅತಿ ಹೆಚ್ಚು ಸೀಟ್ ಗಳನ್ನ ಪಡ್ಕೊಳ್ತೀವಿ ಅನ್ನೋ ವಿಶ್ವಾಸ. ದಿಲೀಪ್ ಅವರೇ ಕೇಳಿಸ್ತಾ ಇದೆ ನನ್ನ ಮಾತು? ಹಲೋ ದಿಲೀಪ್ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಹೇಳಿ. ರಾಜಗೋಪಾಲ್ ಅಂತೇಳಿ ಸಾಮಾಜಿಕ ಚಿಂತಕರು ಅವ್ರು ಮಾತಾಡ್ತಾರೆ, ಮಾತಾಡಿ ಸರ್. ದಿಲೀಪ್ ಅವರೇ, ಹೇಳಿ. ಈ ದೇಶದ ಬಂಡವಾಳಶಾಹಿಗಳು ಈ ಅತ್ಯುನ್ನತ ಬ್ಯಾಂಕ್ಗಳೇನು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಇದ್ದಾವೆ, ಎಲ್ಲ ದುಡ್ಡುಗಳನ್ನ ಲೂಟಿ ಹೊಡೆದು ಇವತ್ತು ಭಾರತ ಬಿಟ್ಟು ಹೋಗಿದ್ದಾರೆ. ಲಾಸ್ಟ್ ಚುನಾವಣೆಯಲ್ಲೇ, ಅಂದ್ರೆ ಲಾಸ್ಟ್ ಚುನಾವಣೆಯಲ್ಲೇ ಬಿಟ್ಟು ಹೋಗಿದ್ರು ಅವ್ರನ್ನ. ಬಿಟ್ಟು ಹೋದ್ಮೇಲೆ ಚುನಾವಣೆ ನಡೀತಾ ಇತ್ತು. ಆವಾಗ ಅವ್ರನ್ನ ಕರ್ಕೊಂಡ್ಬರ್ತಾರೆ ಪ್ರಧಾನಮಂತ್ರಿ ಅವರಂತ ಎಲ್ಲ ಕಡೆ ಹೇಳ್ತಾ ಇದ್ರು. ನೀವುಗಳೆಲ್ಲ ಹೇಳ್ತಾ ಇದ್ರು, BJP ಅವರು ಹೇಳ್ತಾ ಇದ್ರು, ಮತ್ತೆ RSS ಅವರು ಹೇಳ್ತಾ ಇದ್ರು, ಎಲ್ಲ ಹೇಳ್ತಿದ್ರು. ಈಗ ಲಾಸ್ಟ್ ಸರ್ ನೋಡಿ, ನೀವು RSS ವಿಚಾರನ್ನ ತೆಗೆದುಕೊಂಡ್ ಬರ್ಬೇಡಿ. RSS ವಿಚಾರ, RSS ಈ ದೇಶದ ರಾಜಕೀಯ ಪಕ್ಷ ಅಲ್ಲ. ಆಯ್ತು ಸರಿ ಕೇಳಿ. ನಿಮಗೆ ಮಾತೆತ್ತಿದ್ರೆ RSS ಅನ್ನೋ ಒಂದು ಪದ ನೀವು ತೆಗೆದುಕೊಂಡ್ಬಿಡ್ತಾರೆ. ಅದೇನ್ RSS ಏನ್ ಮಾಡಿದ್ಯೋ ನಿಮಗೆ ಗೊತ್ತಿಲ್ಲ. ನಾನು RSS ಇಂದ ಬಂದಿದ್ದೀನಿ, ನಾನು RSS ಬೈಠಕ್ ಹೋಗಿದ್ದೀನಿ. ಅದಕ್ಕೆ ಬಂದಿರೋದು ಸೆಕೆಂಡ್ರಿ. ಅಲ್ಲ, ಅದ್ ಬಂದಿದ್ದೀರಾ ಬಂದಿಲ್ಲ ಅನ್ನೋದು ನಾವು ಅದನ್ನ ಸರ್ವೆ ಮಾಡ್ಬೇಕಾಗತ್ತೆ. ಬಿಡಿ, RSS ಅದೊಂದು ಸಂಸ್ಥೆ, ಅದೊಂದು ಸಂಘಟನೆ ಅಷ್ಟೇ. ಕೇಳಿಸ್ಕೊಳ್ಳಿ, ನಾನು ಹೇಳೋದು ಹೇಳಿದ್ದು ನೀವು RSS ವಿಚಾರ ಯಾಕೆ ಬರ್ತಿಲ್ಲ ಅಂತ. ನೀರವ್ ಮೋದಿ, ಚೋಕ್ಸಿ, ವಿಜಯ್ ಮಲ್ಯ ಇತರರು ಇವತ್ತವರೆಗೂ ಮೋದಿ ಅವರಿಗೆ ಅವ್ರನ್ನ ದೇಶಕ್ಕೆ ಕರ್ಕೊಂಡ್ಬಂದು ಹಿಡ್ಕೊಂಡ್ಬರಕ್ ಆಗ್ಲಿಲ್ಲ. ಇಲ್ಲಿ ಫೇಲ್ ಆಗಿದಾರಾ ಇಲ್ಲ ಹೇಳಿ? ನೋಡಿ, ಈ ದೇಶಕ್ಕೆ ಮೋಸ ಮಾಡಿರೋನು ಯಾರೇ ಆಗಿರ್ಲಿ, ಈ ದೇಶದ ಒಂದೇ ಒಂದು ರೂಪಾಯಿ ಋಣವನ್ನ ತೀರಿಸ್ತಲೇ ಅವನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇವತ್ತಿಷ್ಟೆಲ್ಲ ಮಾತಾಡ್ತೀರಿ. ಸುಮಾರು 11 ಲಕ್ಷ ಕೋಟಿ UPA ಸರ್ಕಾರದಲ್ಲಿ ಲೂಟಿ ಆಗುತ್ತೆ. ಅವತ್ತು ಯಾರು ಮಾತಾಡೋದಿಲ್ಲ.
2G ಯಾರು ಸ್ಪೆಕ್ಟ್ರಮ್ ಲೂಟಿ ಆಗಿರ್ಬೋದು, ಮಾಡಿದ್ರೆ ಟೋಲ್ಗೇಟ್ ನೀವೇ ಆಗಿರ್ಬೋದು, ಅಗಸ್ಟಾ ವೆಸ್ಟ್ಲ್ಯಾಂಡ್, ನೀವೇ ನ್ಯಾಷನಲ್ ಅಧಿಕಾರದಲ್ಲಿ ಹೆರಾಲ್ಡ್, ಇದ್ರಲ್ಲ, 11 ಇಷ್ಟೆಲ್ಲ ಲಕ್ಷ ಕೇಸ್ಗಳಾದ್ರೆ ಕೋಟಿ ಯಾರು ಮಾತಾಡಲ್ಲ. ಜೈಲಿಗೆ ಹಾಕ್ಬೋದಾಗಿತ್ತಲ್ಲ. ನೀವೇನ್ ಕಣ್ ಮುಚ್ಕೊಂಡು ಕೂತಿದ್ದೀರಾ? ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡಿದ್ದೀರಾ ನೀವುಗಳು? ಇವತ್ತು- ಬರೀ ಆರೋಪ ಅಲ್ಲಲ್ಲ. ಮಾಡ್ತಿರಲ್ಲ. ಸ್ವಿಸ್ ಬ್ಯಾಂಕ್ ಇಂದ ಸ್ವಾಮಿ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಎಲ್ಲಿ ತಗೊಂಡ್ ಅಲ್ಲಲ್ಲ, ಬಂದ್ರಿ? ನಿಮಗೆ ಗೊತ್ತಿದೆಯೋ, ಸ್ವಿಸ್ ನಿಮಗೆ ಬ್ಯಾಂಕ್ ಮಾಹಿತಿ ಇಂದ ಕೊರತೆ ಇದೆ ದುಡ್ಡುಗಳು ಅನ್ಸುತ್ತೆ. ತಗೊಂಡ್ ಬರ್ತೀನಿ ಅಂತ 10 ವರ್ಷದಿಂದ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಕೇಳ್ರಿ. ಸ್ವಾಮಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಂದ್ರೆ ನಾನು ಅಧಿಕಾರಕ್ಕೆ ಬಂದು 100 ದಿನ ಒಳಗಡೆ ನಾನು ಬ್ಲಾಕ್ ಮನಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದು. ಒಂದ್ ನಿಮಿಷ 10 ವರ್ಷ ಕೇಳಿಸ್ಕೊಳ್ರಿ ಆಯ್ತಲ್ರಿ ಸ್ವಾಮಿ. ಮಕ್ಕಕ್ಕೆ. ಯಾವ ನಾಯಕರು ಕೇಳಿಸ್ಕೊಳ್ಳೋ ವ್ಯವಧಾನ ಇದೆಯಾ ನಿಮ್ಗೆ? ವಿಶ್ವ ನಾಯಕ ಅಂತ. ವಿಶ್ವ ನಾಯಕನು ಇಲ್ಲ, ಎಂತ ನಾಯಕ ಇಲ್ಲ, ಮಾತಿನ ಸುಳ್ಳು ಮೇಲೆ ನಾಯಕ. ಇಡ್ತಾ ಇರ್ಲಿ, Fake ಮಾತಿನ ಮೇಲೆ ನಾಯಕ ಇಡ್ತಾ ಅಂತ. ಇರ್ಲಿ. ನಾಲ್ಗೆ ಹೋಗುತ್ತೆ ಅಂತ ನಾನು ಸರಿಯಾಗಿ ಮಾತಾಡ್ಬೇಡಿ. ಇದು ಮಾತಾಡ್ತಾ ನಿಮ್ಮ ಇದ್ದೀನಿ. ಸಂಸ್ಕೃತಿ ನಾನು ತೋರಿಸುತ್ತೆ. ಸರಿಯಾಗಿ ಮಾತಾಡ್ತಾ ಈ ಇದ್ದೀನಿ. ಸಂಸ್ಕೃತಿ ಭಾಷೆಯನ್ನ, ನಿಮ್ಮ ಸಂಸ್ಕೃತಿ, ನೋಡಿ ನಿಮ್ಮ ಸ್ವಾಮಿ, ಸಂಸ್ಕೃತಿ ನಾನು ಏನಿದೆ, ನಿಮ್ಮ ಪಕ್ಷದ ಪ್ರಶ್ನೆಗಳನ್ನ ಕೇಳ್ತಾ ಕಾಂಗ್ರೆಸ್ ಇದ್ದೀನಿ. ಪಕ್ಷದ ಸಂಸ್ಕೃತಿ ಏನಿದೆ ಸುಳ್ಳು ನಾಯಕ ಅಂತ ಅದನ್ನ ಹೇಳ್ತಾ ತೋರಿಸುತ್ತೆ. ಇದ್ದೀನಿ. ಇಡೀ ದೇಶವನ್ನ ಲೂಟಿ ಹೊಡೆದವ್ರು ನೀವು. 70 ವರ್ಷಗಳ ಕಾಲ ಯಾರು ಲೂಟಿ ಇಡೀ ಹೊಡೆದಿಲ್ಲ? ದೇಶವನ್ನ ಲೂಟಿ ಹೊಡೆದವ್ರು ನೀವು. ಲೂಟಿ ಹೊಡೆದು ನಾಶ ಮಾಡಾಕಿದ್ರಿ ಈ ಪ್ರಶ್ನೆಗಳಿಗೆ ದೇಶವನ್ನ. ಉತ್ತರ ಕೊಡಿ. ಈ ಲೂಟಿ ದೇಶವನ್ನ ಹೊಡೆದ ಭಿಕ್ಷೆ ಬೇಡುವ ರೀತಿ ಮಾಡಾಕಿದ್ರಿ. ಇವತ್ತು 10 ವರ್ಷದಿಂದ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂತ ಆಡಳಿತ, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಒಬ್ಬ ಸಚಿವ ಆಗಿರ್ಲಿ, ಒಬ್ಬ MP ಆಗಿರ್ಲಿ, ಒಂದೇ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಉದಾಹರಣೆ ಇದುವರೆಗೂ ನೀವು ಹುಡುಕಕ್ಕಾಗಿಲ್ಲ. ಬಿಜೆಪಿ ಮೇಲೆ ನಿಮ್ ಕೈಲಿ ಆಗಿಲ್ಲ. ಇಡೀ ದಾಳಿ ಇದುವರೆಗೂ ಸಹ ಆಗಿಲ್ಲ. ಕಾಂಗ್ರೆಸ್, ನೀವು ಲೂಟಿ ಹೊಡೆದ್ರ ಬೇರೆ ಬೇರೆ ಪಕ್ಷಗಳು, ಪಕ್ಷಗಳು, ಆ ಲೂಟಿ ಪಕ್ಷಗಳು ದಾಳಿ ಮಾಡಿದ್ರಲ್ಲ. ನಿಮ್ ಪಕ್ಷದವ್ರ ಮೇಲೆ ಒಬ್ಬರ ಮೇಲಾರು ದಾಳಿ? ಎಲ್ಲ ಪಾಪ ಸತ್ಯಹರಿಚಂದ್ರ ಮಕ್ಕಳೇ ಇದಾರ ಬಿಜೆಪಿ ಲೂಟಿ ಹೊಡೆದಿರಲ್ಲ ಪಕ್ಷದಲ್ಲಿ ಅವರಲ್ರಿ. ಎಲ್ಲ ಇವಾಗ ಬಿಜೆಪಿಗೆ ಹೋಗಿದ್ದಾರೆ. ಏನ್ ಹೇಳಿ? ಟ್ರೋಲ್ ಆಗ್ತಾ ಇದೆ. ಏನ್ ಗೊತ್ತಾ, ಯಾರಾದ್ರೂ ಇಡಿ ಅವ್ರು ದಾಳಿ ಮಾಡಕ್ ಬಂದ್ಬಿಟ್ರೆ ಅವ್ರು ಬಿಜೆಪಿ ಶಾಲೆ ಹಾಕೊಂಡ್ಬಿಟ್ರೆ ಅವ್ರ ಕೇಸ್ಗಳನ್ನ ಕ್ಲೋಸ್. ಎಲ್ಲ ಫೇಸ್ಬುಕ್, ಟ್ವಿಟರ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಟ್ರೋಲ್ ಆಗ್ತಾ ಇದೆ ನೋಡಿ. ಬಿಜೆಪಿ ಅಂತ ಬಂದ ಕೂಡಲೇ ಅವ್ರ ಕೇಸ್ಗಳೆಲ್ಲ ಕ್ಲೋಸ್. ಈಗ ಅಜಿತ್ ಪವಾರ್ದು ಏನಾಯ್ತು ಮಹಾರಾಷ್ಟ್ರದಲ್ಲಿ? ಬಿಜೆಪಿಗೆ ಹೋದ ಕೂಡಲೇ ಅವನು ಎಷ್ಟು 1000 ಕೋಟಿಗಳು ಆರೋಪಗಳಿತ್ತು ಅವನ ಮೇಲೆ. ಆ ಕೇಸ್ಗಳನ್ನು ಕ್ಲೋಸ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋದ, ಮತ್ತೆ ತಿರ್ಗಿ ಆಮೇಲೆ ಅಧಿಕಾರಕ್ಕೆ ಹೋದ. ಇದು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ಕಡೆ ಬಂತು. ಎಸ್ ದಿಲೀಪ್ ಅವರೇ, ದಿಲೀಪ್ ಗೌಡ ಅವರೇ, ಈಗ ಇನ್ನೊಂದು ಪ್ರಶ್ನೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ 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 ನೀವು ಕೇಳಿಸ್ಕೊಂಡ್ರಿ. ಈಗ ಅವರು BJP ಪಕ್ಷವನ್ನು ಮತ್ತು ಮೋದಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ನಿಮ್ದೇನಾದ್ರು ಆಕ್ಷೇಪಣೆಗಳಿದ್ದಾವಲ್ಲ? ಆಕ್ಷೇಪಣೆ ಅಂತೇನಿಲ್ಲ. ಅವ್ರ ಪಕ್ಷದ ವಕ್ತಾರರಾಗಿ ಅವ್ರಿಗೆ ಹಾಗೆ ಟ್ರೈನಿಂಗ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕೆ ಸಹಜವಾಗಿ ನೀವು ಹೇಗಾಗ್ಬಿಡುತ್ತೆ ಅಂದರೆ, ಕೆಲವು ಸರಿ ಆ ಪಕ್ಷದ ವ್ಯಕ್ತಿ ರೇಪ್ ಮಾಡಿದಾಗೂ ಕೂಡ ಅದಲ್ಲ, ಅದಕ್ಕೆ ಬೇರೆ ಏನೋ ಆಯಾಮ ಇದೆ ಅಂತೇಳಿ ಹೇಳ್ತಾರೆ. ಹಾಗೆ ಒಂದು ಪಕ್ಷದಲ್ಲಿ ಏನು ಅವರು, ಈಗ ಒಬ್ಬ BJPಯ ಮಂತ್ರಿ ಉತ್ತರ ಪ್ರದೇಶದಲ್ಲಿ ರೈತರ ಮೇಲೆ ಕಾರ್ ಹತ್ತಿಸ್ಬಿಡ್ತಾನೆ, ಆವಾಗಲೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೋತಾರೆ. ನನಗೆ ನೀವು ಹೇಳಿದಾಗ ಈಗ ಅವರು ಆ ಪಕ್ಷದ ಬಗ್ಗೆ ಹೇಳಿದಾಗ, ಈ ಪ್ರಜಾಪ್ರಭುತ್ವದಲ್ಲಿ ಮನೀಶ್ ಸಿಸೋಡಿಯಾ ಅಂತ ದೆಹಲಿಯ ಉಪಮುಖ್ಯಮಂತ್ರಿಗಳು ಒಂದಷ್ಟು ಕೆಲಸ ಮಾಡಿದ್ದಾರೆ. ಆದರೆ ದುರಂತ ನನಗೆ ಈವನ್ ಸುಪ್ರೀಂ ಕೋರ್ಟನ್ನು ನಾನು ಒಂದ್ಸಲ ಕೇಳಬೇಕು ಅನಿಸುತ್ತೆ. ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆಗಿದ್ದ ಒಂದು ರಾಜ್ಯದ ಉಪಮುಖ್ಯಮಂತ್ರಿಯನ್ನು 1 ವರ್ಷ ಕಾಲ ಜೈಲಲ್ಲಿ ಇಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಶಾಸಕಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಬಹುದಾದ ಬಹುದೊಡ್ಡ ಅವಮಾನ ಮತ್ತು ಸಂವಿಧಾನಕ್ಕೆ ಮಾಡುವ ಅವಮಾನ. ಯಾಕೆಂದರೆ ಕೊಲೆಗಳು ಅಥವಾ ರೇಪ್ ಮಾಡಿದವರೇ ನೀವು 3 ತಿಂಗಳಿಗೆ 4 ತಿಂಗಳಿಗೆ ಬೇಲ್ ಬಿಡ್ತಾರೆ, ಇನ್ನೂ ಟ್ರಯಲ್ಲೂ ಆಗಿಲ್ಲ. ಅಂಥ ಟೈಮಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯನ್ನು ಅಲ್ಲಿ ತೊಗೊಂಡೋಗಿ ಹಾಕ್ಬಿಡೋದಿದೆಯಲ್ಲ, ಅದಲ್ಲ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಬಂದೆ. ನನಗೆ ಏನು ಅಂದರೆ, ಈಗ ಕಾಂಗ್ರೆಸ್ ಅವ್ರ ಮೇಲೆ ಅವರ ಅಕೌಂಟ್ಗಳೆಲ್ಲ ಸೀಸ್ ಆಗೋಗಿ ಬಂತು. ಅದನ್ನು ಬೇಕು ಅಂದರೆ ನೀವು ಆಗಸ್ಟ್ ಮೇಲೆ ಮಾಡ್ಬೋದಾಗಿತ್ತು. ಚುನಾವಣೆಗೆ ಕೈಗೆ ಬಿಟ್ಬಿಡಿ, ಕೈ ಕಟ್ಟಾಕಿ ಮಾಡೋದು ಬೇಡ ಅಂತ ಅಷ್ಟೇ. ನಮಗೇನಂದರೆ ಸರ್ವಾಧಿಕಾರದ ವಿರುದ್ಧ ಯಾವಾಗಲೂ ನಾವು ಇದ್ದೇ ಇರ್ತೀವಿ. ಉದಾಹರಣೆಗೆ ಆಗ ಎಂಥ ಪವರ್ ಇತ್ತು, ಇಂದಿರಾ ಗಾಂಧಿ ಅಂತವರು ಮಗಳು ಅಂತ ಇದ್ರು JP ಅವರು, ಅಂಥವರು JP ಅವರು ಇಂದಿರಾ ಗಾಂಧಿನ ಮಗಳು ಅನ್ನೋರು. ಆದರೂ ಆಕೆಯ ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟ ಮಾಡ್ತಾರೆ ಅವರು. ಖಂಡಿತವಾಗ್ಲೂ ಆಂದೋಲನ ಮಾಡ್ತಾರೆ. ಯಾರು ತನ್ನ ಮಗಳು ಅಂತ ತಿಳ್ಕೊಂಡಿರೋರ ಮೇಲೆ. ಆಮೇಲೆ ಅವ್ರಿಗೆ ಕಿಡ್ನಿ ಫೈಲ್ಯೂರ್ ಆದಾಗ ಫಸ್ಟ್ ಹೋಗೋದೇ ಅವ್ರು ಇಂದಿರಾ ಗಾಂಧಿ, ನನ್ನ ಕ್ಷಮಿಸು ಅಂತೇಳಿ. ಅಂದರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ಪ್ರಜಾಪ್ರಭುತ್ವ. ನಾವೆಲ್ಲರೂ ಮಾತಾಡೋಣ. ಹಾಗೆ ಗ್ಲೋರಿಫಿಕೇಶನ್ ಮಾಡೋದು ಬೇಡ, ಹೀರೋಯಿಸಮ್ ಮಾಡೋದು ಬೇಡ, ಬಟ್ ಎಲ್ಲರೂ ಮಾಡೋಣ, ಎಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡೋಣ. ಚರ್ಚೆ ಮುಂದುವರಿಸೋಣ. ಕಾರ್ಯಕ್ರಮ ಪುಟ್ಟ ವಿರಾಮ.
ವಿರಾಮದ ನಂತರ ಲೋಕ ಸಮರ ಲೋಕಮತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಆತ್ಮೀಯ ಸ್ವಾಗತ. ದಿಲೀಪ್ ಗೌಡ ಅವರು ಮತ್ತೆ ನಮಗೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಗೌಡ ಅವರೇ, ಪ್ರಶ್ನೆ ಬರುತ್ತೆ. ಈಗ ನೀವು ನರೇಂದ್ರ ಮೋದಿ ಅವರ ಕಾರ್ಯಗಳು ಮಾಡಿದ್ದಾರೆ, ತುಂಬ ಸೇವೆ ಮಾಡಿದ್ದಾರೆ ಅಂತೇಳಿ ನಿಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಿದ್ರಿ. ಈ ರಾಜ್ಯಕ್ಕೆ ಮೋದಿಯವರ ಕೊಡುಗೆ ಏನು? ದೇಶಕ್ಕೆ ಮೋದಿಯವರು 2 ಲಕ್ಷ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ. ಆಮೇಲೆ ಅವರು ಏನು ಉದ್ಯಮಿಗಳ ಏನು ಟ್ಯಾಕ್ಸನ್ನು ಮನ್ನಾ ಮಾಡ್ತಾರೆ, 16 ಲಕ್ಷ ಕೋಟಿ ಏನೋ ಅದನ್ನು ಮಾಡ್ತಾರೆ. ಬರೀ 15 ಲಕ್ಷ ಕೊಡ್ತೀನಿ ಅಂದರೆ 15 ಲಕ್ಷ ಕೊಡಲಿಲ್ಲ. ಮತ್ತು ರಾಜ್ಯಕ್ಕೆ ಬರ ಪರಿಹಾರವನ್ನು ಕೊಡಲಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಮಾತ್ರ 4-5 ಸಲ ಬರ್ತಾರೆ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ನವ್ರದ್ದು. ಸರ್ ನೋಡಿ, ಕಾಂಗ್ರೆಸ್ನವರ ಒಂದು ಅಷ್ಟೇ 15 ಲಕ್ಷ ಅಂತ ಹೇಳಿದ್ರು. ಇದೊಂದು ಸೃಷ್ಟಿ. ಇವ್ರ ಹತ್ರ ಏನಾದ್ರೂ ದಾಖಲಾತಿಗಳಿಂದ ಮಾಡ್ಲಿ, ಯಾವತ್ತಾರು ನರೇಂದ್ರ ಮೋದಿ ಅವರು 15 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಇವರು ಸುಳ್ಳನ್ನ 100 ಬಾರಿ ಹೇಳಿ ನಿಜ ಮಾಡ್ತಕ್ಕಂಥದ್ದು ನಾವು ಕಳೆದ ಬಾರಿ PCM ಮತ್ತೆ 40% ಸರ್ಕಾರ ಇವ್ರು ಕ್ರಿಯೇಟ್ ಮಾಡಿದ್ರು, ಅದರೊಳಗಡೆ ಅರ್ಥ ಆಗುತ್ತೆ. ಮತ್ತೆ ನರೇಂದ್ರ ಮೋದಿ ಅವರು ಏನೇನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವ್ರು ಮಾಡ್ತಿದ್ದಾರೆ, ರಾಸವನ್ನ ಖಾಲಿ ಚೊಂಬ ಮಾಡಿ ಇವತ್ತು ಇಡೀ ದೇಶಕ್ಕೆ ತೋರಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಕೇರಳ ಪರಿಸ್ಥಿತಿ ನೋಡಿದ್ದೀರಿ, ಚೆಂಬೆ ಅಂತ. ಅದೇ ಪರಿಸ್ಥಿತಿ. ಯಾಕಂದ್ರೆ ಅವರು ಬಂದು ಈಗ ಬರದಲ್ಲಿ ಬರ್ಲಿಲ್ಲ, ನೆರೆ ಬಂದಾಗ ಬರ್ಲಿಲ್ಲ, ಈಗ ಬಂದು ಪ್ರಚಾರ ಮಾಡ್ತಾ ಇರಲ್ಲ. ಮತ್ತೆ ರಾಜ್ಯಕ್ಕೆ ಬರಬೇಕಾಗಿದ್ದ ಬರ ಪರಿಹಾರವನ್ನ ಯಾಕೆ ಕೊಡ್ಲಿಲ್ಲ ಅನ್ನೋದು ಪ್ರಶ್ನೆ. ರಾಜ್ಯವನ್ನ ಖಾಲಿ ಚೊಂಬು ಮಾಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಯಾವ ರೀತಿ ರೈತರಿಗೆ ಅನ್ಯಾಯ ಮಾಡಿದೆ, ಈ ರೈತರುಗಳಿಗೆ ಯಾವ ರೀತಿ ನೀರಿಲ್ದಂಗ್ ಮಾಡಿದೆ, ಸರ್ಕಾರದಲ್ಲಿ ಯಾವ ರೀತಿ ಅಂತಕ್ಕಂಥದ್ದು ಇಡೀ ರಾಜ್ಯದ ಇವರ ಏನು ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿ ಇವತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ರವರೇ ಮೊನ್ನೆ ಹೇಳಿದ್ದಾರೆ, ಕರ್ನಾಟಕಕ್ಕೆ ಏನೇನು ಕೊಡಬೇಕು, ಕರ್ನಾಟಕಕ್ಕೆ ಯಾವ ರೀತಿನಲ್ಲಿ ನಮ್ಮ ತೆರಿಗೆಯನ್ನ ಕೊಡಬೇಕು ಅದ್ರ ಪಾಲನ್ನ ಕೊಟ್ಟಾಗಿದೆ. ಮತ್ ಸರ್ ನೋಡಿ, ಈ ದೇಶ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರ ನಾವು ತೆರಿಗೆಯನ್ನ ಅಮೌಂಟ್ ಅನ್ನ ಕೊಟ್ಬಿಟ್ರೆ ಅಷ್ಟಕ್ಕೆ ಮುಗ್ದೋಯ್ತು ಅಂತಲ್ಲ. ಈ ದೇಶದಲ್ಲಿ ಒಂದು ಸೇನೆಯನ್ನ ನಡೆಸಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸಬೇಕಾಗುತ್ತೆ, ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಡೆಸಬೇಕಾಗುತ್ತೆ. ಈ ಸೇನೆಗೆ ಅತಿ ಹೆಚ್ಚು ಬಡ್ಜೆಟ್ ಅನ್ನ ನಾವು ಮೀಸಲಿಡಬೇಕಾಗುತ್ತೆ. ಇಷ್ಟೆಲ್ಲ ನಾವು ಮಾಡ್ಬೇಕಾಗತ್ತೆ. ಏನು ಈಗ ನಮ್ಮಲ್ಲಿ GST ಅಂತಕ್ಕಂಥದ್ದು 2 ಭಾಗ ಬರ್ತದೆ ಸರ್. ಒಂದು ಸೆಂಟ್ರಲ್ GST, ಒಂದು ಸ್ಟೇಟ್ GST. ಸೆಂಟ್ರಲ್ GST ಒಂದು ಭಾಗ ಹೋಗಿ ಸೆಂಟ್ರಲ್ ಗೆ ಸೇರ್ಕೊಳ್ಳುತ್ತೆ, ಸ್ಟೇಟ್ GST ಬಂದು ಸ್ಟೇಟ್ ಗೆ ಸೇರ್ಕೊಳ್ಳುತ್ತೆ. ಈ ಸ್ಟೇಟ್ GST ಬರ್ತಕ್ಕಂಥದ್ದು ಅರ್ಧ ಭಾಗ ಸ್ಟೇಟ್ GST ಹತ್ರ ಇರುತ್ತೆ, ಸ್ಟೇಟ್ ಹತ್ರ ಇರುತ್ತೆ. ಇನ್ನು ಸೆಂಟ್ರಲ್ GST ಈ ಏನು ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಬರುತ್ತೋ, ಈ ಕೇಂದ್ರ ಸರ್ಕಾರ ಏನೇನು ಬಡ್ಜೆಟ್ಗಳು ಅವರು ಮೀಸಲಿಟ್ಟು ಏನಾಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ನಮ್ಮ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು. ನಾವು ಕೇಳ್ತಾ ಇದೀವಿ 2 ಕೋಟಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು, 10 ವರ್ಷ ಆಯ್ತು, ಎಲ್ಲಿ ಉದ್ಯೋಗ ಕೊಡ್ಲಿಲ್ಲಲ್ಲ. ಅಲ್ಲಲ್ಲ, ನಿಮಗ್ ಕೊಟ್ಟಿಲ್ಲ ಅಷ್ಟೇ ಸರ್. ಈಗ ಕಾಂಗ್ರೆಸ್ 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತಂದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳು ಉದ್ಯೋಗ ಆಗ್ತಾ ಇದೆ, ಅದ್ ನಿಮಗೆ ಗೊತ್ತಿಲ್ಲ ಅಷ್ಟೇ. ಕಾಂಗ್ರೆಸ್ ಉದ್ಯೋಗ ಸಿಗಲ್ಲ. ಇನ್ನ 20 ವರ್ಷ ಹೋದ್ರು ನಿಮ್ಗೆ ನರೇಂದ್ರ ಮೋದಿ ಅವ್ರನ್ನ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ ರಾಜಗೋಪಾಲ್ ಅವರೇ, ನರೇಂದ್ರ ಮೋದಿ ಅವ್ರನ್ನ ನೀವು ತೆಗೆದುಕೊಂಡು ನರೇಂದ್ರ ಮೋದಿ ಅವ್ರನ್ನ ಬೈಕೊಂಡು ತೆಗೆದುಕೊಂಡು ಓಡಾಡೋದೇ ನಿಮ್ ಕೆಲಸ. ನಿಮ್ಗೆ ಉದ್ಯೋಗ ಸಿಗಲ್ಲ. ಇನ್ನು 10 ವರ್ಷ ಹೋದ್ರೂ ಉದ್ಯೋಗ ಸಿಗಲ್ಲ. ಈ ಕೆಲಸ ನಿರಂತರವಾಗಿ ನೀವು ಮಾಡ್ತೀರಿ, ಏನು ತೊಂದರೆ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿನಿತ್ಯ ಪ್ರತಿ ವರ್ಷ ಮಾಡ್ಕೋತಾ ಬರ್ತಾ ಇದ್ದಾರೆ. ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು, ಈ ಅಡಿಯಲ್ಲಿ ಅತಿ ಹೆಚ್ಚು ಕಂಪನಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಕಂಪನಿಗಳನ್ನ ಜನಗಳು ನೋಡಿ ಪಕೋಡ ಮಾರ್ತಾ ಇದ್ರು, ಗೊತ್ತಾಯ್ತಾ? ಇವತ್ತವರೆಗೂ ನೀವು ಉದ್ಯೋಗ ಕೊಡ್ತಾ ಇಲ್ಲ ಜನಗಳಿಗೆ. ಅದಕ್ಕೆ ನಾವು ನಾನ್ ಮಾತಾಡಕ್ ಬಿಡಿ, ರಾಮ ಮಂದಿರ ಕಟ್ಟಿದಿರಲ್ಲ ಪಾಪ. ಉತ್ತರ ಪ್ರದೇಶ ಜನ ಏನಾಗಿದೆ ಅಂದ್ರೆ, ಇಲ್ಲಿ ಬೀದಿನಲ್ಲಿ ನಂಬಲ್ಲಿ ಬಂದು ಪಾನಿಪುರಿ ಮಾರ್ತಾ ಇದಾರೆ. ಅವ್ರ ಬದುಕು ಕಟ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಬದುಕ್ ಮಾಡ್ರಿ ಸ್ವಾಮಿ. ನೀವು ರಾಮ ಮಂದಿರ ಯಾರಿಗೆ ಅವಶ್ಯಕತೆ ಇದೆ ನೋಡ್ರಿ ಸ್ವಾಮಿ, ನೀವು ಪಾನಿಪುರಿ ಮಾರ್ಕ್ ಕೇಳಿಸ್ಕೊಳ್ರಿ. ರಾಜಗೋಪಾಲ್ ಅವರೇ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನೀವು ಉತ್ತರ ಪ್ರದೇಶದಿಂದ ಬಂದು ಪಾನಿಪುರಿ ಮಾಡ್ತೀರಿ ಅಂತ ಮಾಡ್ತಾವ್ರೆ ಅಂತ ಹೇಳ್ತಿದ್ದೀರಿ. ಕರ್ನಾಟಕದಿಂದ ಅತಿ ಹೆಚ್ಚು ಹೋಗಿ ಹೋಟೆಲ್ ಉದ್ಯಮ ಉತ್ತರ ಪ್ರದೇಶದಲ್ಲೂ ಇದಾವೆ, ಗುಜರಾತ್ ನಲ್ಲಿ ಇದಾವೆ. ಇದು ಒಂದು ಭೌಗೋಳಿಕವಾಗಿ ಒಂದು ದೇಶ ಆಗಿರೋದ್ರೆ ಈ ರಾಜ್ಯದಿಂದ ಆ ರಾಜ್ಯಕ್ಕೂ ಗೌರವವಾಗಿ ಬದುಕ್ತಾ ಇದಾರೆ. ದೊಡ್ಡ AC ಒಂದ್ ನಿಮಿಷ ರಾಜಗೋಪಾಲ್ ಅವರೇ, ನಾನು ಮಾತಾಡೋದು ಕಂಪ್ಲೀಟ್ ಮಾಡಕ್ ಬಿಡಿ.
ಅಲ್ಲ ನೀವ್ ಹೇಳ್ದಾಗೆ ಪಕೋಡ- ಇವಾಗ ತೆರಿಗೆ ಅನ್ಯಾಯ ಪಕೋಡ ಆಗ್ತದೆ ನಮ್ಮ ಮಾರುವವರಿಗೆ ರಾಜ್ಯಕ್ಕೆ, ಸತೀಶ್ ಅವರೇ, ಇಲ್ಲಿಂದ ಉತ್ತರ ಸತೀಶ್ ಅವರೇ, ಪ್ರದೇಶ ಮತ್ತೆ ಒಂದ್ ಬೇರೆ ಕಡೆ ಹೋಗಿ ನಿಮ್ಗೆ ನಮ್ಮ ತೆರಿಗೆ ಹಣದ ಸಿಂಹ ಪಾಲು ಉತ್ತರ ಪ್ರದೇಶದಲ್ಲಿ ಬರ್ತಾ ಇದೆ. ಅಲ್ಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಿದ್ರೆ ಅವ್ರು ಯಾಕ್ರಿ ಇಲ್ಲಿ ಬರ್ತಾ ಇದ್ರು? ನಮ್ಗೆ 100 ರೂಪಾಯಿ 13 ರೂಪಾಯಿ ರಾಜ್ಯಕ್ಕೆ ಕೊಡ್ತಾರೆ. 26 ಜನ ಈ ಮುಖವಾಡಗಳನ್ನ ಮೋದಿ ಮುಖವಾಡಗಳನ್ನ ಕೊಟ್ಟು ಇವರು ನಮ್ಮ ರಾಜ್ಯದ ಬಗ್ಗೆ ದನಿ ಎತ್ತಲ್ಲ. ನೀವು ನಮ್ಮ ರಾಜ್ಯದ ಬಗ್ಗೆ ಮಾತಾಡಲ್ಲ. ಏನ್ ನೀವು ಅಲ್ಲಿ ಉತ್ತರ ಪ್ರದೇಶ ಸರ್ಟಿಫಿಕೇಟ್ ಕೊಡ್ತಾರೆ? ನಾಚಿಕೆ ಆಗಲ್ವಾ? 2014ರಲ್ಲಿ ಮೋದಿ ಮತ್ತೆ ನಿಮ್ಮ ಬಿಜೆಪಿ ಏನ್ ಹೇಳ್ಕೊಂಡು ನೀವು ಓಟನ್ನು ತಗೊಂಡ್ರಿ? ಏನ್ ತಗೊಂಡು ನೀವು ಏನ್ ಹೇಳಿದ್ರಿ ನಿಮ್ಗೆ ಗೊತ್ತಾ? ನಿಮಗೆ ಏನ್ ಹೇಳಿದ್ರು ನಿಮ್ಗೆ ಗೊತ್ತಾ? ಬಿಜೆಪಿ ಅವರು 2014ರಲ್ಲಿ ನೀವು ಅಧಿಕಾರಕ್ಕೆ ಹೆಂಗ್ ಬಂದ್ರಿ ಗೊತ್ತಾ? ನೀವು ಇವತ್ತು ಯಾವ ಯಾವ ಬೆಲೆ ಏರಿಕೆ ಅಂತ ಹೇಳಿದ್ರಲ್ಲ ಅದೆಲ್ಲ ಇಳಿಕೆ ಆಗಿದೆಯಲ್ರಿ? ಮತ್ತೆ ಉದ್ಯೋಗ ಕೊಟ್ರೇನ್ರಿ? ಮತ್ತೆ ರೈತರಿಗೆ ನಿಮ್ಮ ಆದಾಯವನ್ನ ದ್ವಿಗುಣ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ದ್ವಿಗುಣ ಮಾಡಿದ್ರಿ ನೀವು. ದೇಶದ ಮೇಲೆ ಸಾಲವನ್ನ ತ್ರಿಗುಣ ಮಾಡಿದ್ರಿ ನೀವು. ದ್ವಿಗುಣ ಅಲ್ಲ, ದೇಶದ ಮೇಲೆ ಸಾಲ ಮಾಡಿದಿರಾ. ಮತ್ತೆ ದೇಶದಲ್ಲಿ ನೀವು ಸಂಪತ್ತನ್ನ ಒಂದೇ ಕಡೆ ನೀವು ಉಳ್ಳವರ ಕಡೆ ಕೇಂದ್ರೀಕೃತ ಮಾಡ್ತಾ ಇದ್ದೀರಾ. ದೇಶ ಭಾಷಣಗಳನ್ನ ಬಿತ್ತುತ್ತಾ ಇದ್ದೀರಾ. ಸರ್ವಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡ್ತಾ ಇದ್ದೀರಾ. ಆಮೇಲೆ ನೋಡ್ರ ವಿಶ್ವಗುರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತೀರಾ. ಮಾತಾಡಿ ದಿಲೀಪ್. ನೋಡಿ, ಇವರು ಹೇಳ್ತಾರೆ ಪಕೋಡ ಇಂದ ತರತಕ್ಕಂಥದ್ದು ಅಂತ ಹೇಳಿ. ಈ ಪಕೋಡ ಮಾರೋದು ಒಂದು ಸೃಷ್ಟಿ ಮಾಡ್ತಿದಾರಲ್ಲ, ಇವ್ರುಗಳಿಗೆಲ್ಲ ಒಂದು ಜಾಬ್, ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಏನ್ ಗೊತ್ತಾ? ಈ ಕಡೆ ಆಲೂಗೆಡ್ಡೆ ಹಾಕು, ಸೋನಾ ತೆಗಿ, ಚಿನ್ನ ತೆಗಿ. ಈ ರಾಹುಲ್ ಗಾಂಧಿ ತಲೆ ತುಂಬಿದಾರಲ್ಲ ಆಲೂಗೆಡ್ಡೆಯಿಂದ ಚಿನ್ನ ತೆಗಿಯೋದು, ಆ ಕೆಲಸವನ್ನು ಪಾಪ ಇವರು ಗೊತ್ತೇ ಅದ್ ಹೆಂಗೆ ಅಂತ ಆ ಟೆಕ್ನಿಕ್ ನ ಒಂಚೂರು ಹೇಳ್ಕೊಂಡ್ ಕೊಡ್ಬೇಕು ರಾಜ್ಯದ ಜನತೆಗೆ, ದೇಶದ ಜನತೆಗೆ. ಆಲೂಗೆಡ್ಡೆ ಹಾಕ್ಬಿಟ್ಟು ಚಿನ್ನ ತೆಗಿ ಒಂಚೂರು ಹೇಳ್ಕೊಂಡ್ ಕೊಟ್ಬಿಟ್ರೆ ಈ ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿ ನಮ್ಮ ದೇಶ ಒಂದ್ ಸ್ವಲ್ಪ ಉದ್ಧಾರ ಆಗುತ್ತೆ. ಚಿನ್ನ ತೆಗೆದ್ಬಿಟ್ಟು ನಾವೆಲ್ಲರೂ ಕೊಟ್ಬಿಡೋಣ. ಕೇಳ್ಕೊಂಡು ತಗೊಂಡು ದೇಶ ಉದ್ಧಾರ ಮಾಡಿ. ದಿಲೀಪ್ ಗೌಡ್ರೆ, ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀಟಾಗಿ ಉತ್ತರ ಕೊಡಿ. ಸುಮ್ನೆ ಚೀರಾಡೋದು ಕಿರ್ಚಾಡೋದು ಪ್ರಶ್ನೆ ನೀವೇ ಕೇಳೋದಾಯ್ತಲ್ಲ. ನಾನು ಒಂದು ನನ್ನದು ಪ್ರಶ್ನೆ ಉತ್ತರ ಇದೆಯಾ ನಿಮ್ಮ ಹತ್ರ? ಫಸ್ಟ್ ನಾನು ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆ ಕೇಳ್ರಿ. ನನ್ನ ಪ್ರಶ್ನೆ ಕೇಳಿ ನೀವು, ರಾಜಗೋಪಾಲ್ ಅವರೇ. ನನ್ನ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನಾನು ಫಸ್ಟ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ನೀವು, ಆಯ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಕೇಳೋ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ದಿಲೀಪ್ ಅವರೇ ಹೇಳಿ. ಹೇಳಿ. ನನ್ನ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ? ಫಸ್ಟ್ನೇದು, ನೀವು ಈ ದೇಶದ ಸಂಪತ್ತನ್ನ ಹಂಚ್ತೀವಿ ಅಂತ ಹೇಳ್ತೀರಿ, ನಿಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದೀರಿ. ಈಗ ನನ್ನ ತಂದೆ ಕಷ್ಟಪಟ್ಟು ಒಂದು 5 ಎಕರೆ ಜಮೀನ್ ಮಾಡಿರ್ತಾರೆ. ಒಂದು 60 ವರ್ಷ 70 ವರ್ಷದವರೆಗೂ ದುಡ್ದು ಒಂದು 5 ಎಕರೆ ಜಮೀನ್ ಮಾಡಿರ್ತಾರೆ. ಆ 5 ಎಕರೆ ಜಮೀನಲ್ಲಿ ನೀನು ಸ್ವಲ್ಪ ಇಟ್ಕೊಳಪ್ಪ, ಇನ್ನ ಮಿಕ್ಕಿದರ ಸರ್ಕಾರ ಕೊಟ್ಬಿಡು ಅಂತ ಹೇಳ್ತೀರಾ? ಅಥವಾ ನಿಮ್ಮ ತಂದೆಗೆ ಕಷ್ಟಪಟ್ಟು ಒಂದು 2 ಎಕರೆ ಜಮೀನ್ ಮಾಡಿರ್ತಾರೆ, ಅದನ್ನ ಇಟ್ಕೊಳಪ್ಪ ಕೊಟ್ಬಿಡಪ್ಪ ಅಂತ ಹೇಳ್ತೀರಾ? ಇದು ಬೇಕು. ಧಾರ್ಮಿಕವಾಗಿ ಮುಸಲ್ಮಾನ್ ಕೊಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದೀರಾ. ಅಂದ್ರೆ ಧಾರ್ಮಿಕವಾಗಿ ನಾವು ಏನೋ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿಮ್ದು ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನೋಡಿ. ಸತೀಶ್ ಅವರು ನೀವು ಮಾತಾಡ್ತಿದ್ರಿ, ಅವರ ಪ್ರಶ್ನೆಗಳಿಗೆ ನಿಮ್ಮ ಆಕ್ಷೇಪಣೆಗಳು ಬರ್ತಾ ಇದೆ. ಅವ್ರ ಪ್ರಶ್ನೆನ ಕ್ಲಿಯರ್ ಮಾಡಿಲ್ಲ. ಇನ್ನೇನ್ ಹೇಳ್ತೀರಾ? ಸಂಪತ್ತಿನ ಸಮಾನ ಹಂಚಿಕೆ ಬಗ್ಗೆ ಸಂಪತ್ತಿನ ಸಮಾನ ಹಂಚಿಕೆ ಅಂದ್ರೆ ಅವ್ರು ಪರ್ಸನಲ್ ಆಗಿ ಬಂದ್ಬಿಟ್ರೆ, ಈಗ ನೋಡಿ, ಒಂದು ದೇಶದಲ್ಲಿ ನ್ಯಾಯ ಅನ್ನೋದು ಸಿಗ್ಬೇಕು. ಎಲ್ಲ ನೋಡಿ, ಇಲ್ಲಿ ನಮ್ಮ ದೇಶ ಅನ್ನೋದು ಇದೆ ಸರ್, ಒಂದು ನಿಮಿಷ. ನಮ್ಮ ದೇಶ ಅಂತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಜಾತಿ ಧರ್ಮ ಅಂತಕ್ಕಂಥ ಆಚರಣೆ ಆವಾಗಲಿಂದಲೂ ಬಂದ್ಬಿಟ್ಟಿದೆ. ನೀವು ಆ ರೀತಿಲೇ ಹೋಗೋದಾದರೆ ಮೇಲಾಗಿ ಇಂಥ ಆಚರಣೆಗಳೇ ಇರಬಾರ್ದು. ನಾವು ಮನುಷ್ಯತ್ವದಿಂದ ಸಮಾನತೆಯಿಂದ ನೋಡಬೇಕು. ಆದರೆ ನಮ್ಮ ದೇಶ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಈ ಥರ ಒಂದು ವೈವಿಧ್ಯಮತವಾದ ಒಂದು ಜಾತಿ ಧರ್ಮ ಈ ವ್ಯವಸ್ಥೆಗಳು ಬಂದಿದೆ. ಸೊ ಅವತ್ತಿಂದ ಬಂದ ಮೇಲೆ ಈ ಎಲ್ಲ ಜನರನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಇವ್ರು ಹೇಳ್ದ ಹಾಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ಜಾತಿ ಧರ್ಮಗಳ ವಿಚಾರಗಳನ್ನು ತಂದು ಅಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥದ್ದಷ್ಟೇ ಇವ್ರ ಹಿತಾಸಕ್ತಿ. ಆದರೆ ಇವ್ರಿಗೆ ಅಲ್ಲಿ ಅಜೆಂಡಾನ ತಪ್ಪಿಸ್ತಾರೆ ಇವರು. ಆದರೆ ನಾವು ಕಾಂಗ್ರೆಸ್ನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಸಂಪತ್ತಿನ ಹಂಚಿಕೆ ಅಂದರೆ ಎಲ್ರಿಗೂ ಏನು ಆ ಒಂದು ಜನಗಳಿಗೆ ಎಲ್ಲ ರೀತಿಯಲ್ಲೂ ಆ ಒಂದು ಸಂಪತ್ತು ಅಂತಕ್ಕಂಥದ್ದು ಹೋಗ್ಬೇಕು. ಅಂದರೆ ಸಂಪತ್ತು ಅಂತಕ್ಕಂಥದ್ದು ಯಾವುದು? ದೇಶದ ಒಂದು ತೆರಿಗೆ ಹಣ ಆಗ್ಬೋದು, ಆ ರೀತಿ ಅರ್ಥೈಸ್ಕೋಬೇಕು. ಅದನ್ನ ಬಿಟ್ಟು ಇವ್ರೇನು ಅಂದ್ರೆ ಪರ್ಸನಲ್ ಆಗಿ ಇದು ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಎಲ್ರಿಗೂ ಹಂಚಿಕೆ ಅಂದ್ರೆ ಕೆಲಸ, ಉದ್ಯೋಗ, ಸಮಾಜ ಸುಧಾರಣೆ, ಪತ್ರಿಕೆಯಲ್ಲಿ ಹೇಳಿಲ್ಲ. ಆಕ್ಚುಲಿ ಏನಾಗಿದೆ, ಪಿತ್ರೋಡ್ ಅವರು ಆ ಸ್ಟೇಟ್ಮೆಂಟ್ ಅನ್ನ ಈ ಜನಗಳಿಗೆ ನೋಡಿ, ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ, ಜನಗಳನ್ನ ದಾರಿ ತಪ್ಪುವ ಕೆಲಸ ಮಾಡಿಸ್ತಾ ಇದ್ದಾರೆ. ಆ ಪ್ರಣಾಳಿಕೆಯಲ್ಲಿ ತೋರಿಸ್ಲಿಬೇಕಾದ್ರೆ ಇದು ಸುಳ್ಳನ್ನ ಇವರು ಸತ್ಯ ಮಾಡ್ತಾ ಇದ್ದಾರೆ. ಅದೇನು ಹೇಳ್ತಾರಲ್ಲ, ಯಾರು ಅಂತ ನೀವು ಸ್ವಲ್ಪ ಉತ್ತರ ಕೊಡಬೇಕು.
ಹಾ, ಈ ಪಿತೃಡು ಯಾರು? ದಿಲೀಪ್ ಗೌಡ್ರೆ. ನಿಮ್ಮ ಕಾಂಗ್ರೆಸ್ ನ ಮತ್ತೆ ಒಂದು- ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಪಿತೃಡು ಹೇಳ್ತಿದ್ದೀರಲ್ಲ, ನಿಮ್ಮ ಕಾಂಗ್ರೆಸ್ ನ ನಮ್ಮ ಕಾಂಗ್ರೆಸ್ ಅಲ್ಲ ರೀ. ಅಂದ್ರೆ ನಮ್ಮ ಕಾಂಗ್ರೆಸ್ ಅಲ್ಲ ರೀ. ಓವರ್ಸೀಸ್ ಅಧ್ಯಕ್ಷ ರೀ. ಓವರ್ಸೀಸ್ ಪ್ರೆಸಿಡೆಂಟ್, ಓವರ್ಸೀಸ್ ಏನು ನಿಮ್ದು ಓವರ್ಸೀಸ್ ಇದ್ ಬರ್ತದ, ಅದನ್ನ ಪ್ರೆಸಿಡೆಂಟ್ ಆತ ಬಂದು ಅಫಿಷಿಯಲ್ ಆಗಿ ಹೇಳ್ತಾನೆ, ಯಪ್ಪ ಮಾತಾಡ್ತಾನೆ, ಸಂಪತ್ತನ್ನ ಹಂಚಿಕೆ ಮಾಡ್ಬಿಡ್ತೀವಿ ನಾವು. ಅಂದ್ರೆ ಈಗ ನಿಮ್ ತಂದೆ ಮಾಡಿರ್ತಕ್ಕಂತ ಆಸ್ತಿನ ಅಥವಾ ಇನ್ನೊಬ್ರು ನಮ್ಮ ಡಾಕ್ಟರ್ ಕೂತಿದ್ದಾರೆ ಅವ್ರ ತಂದೆ ಮಾಡಿರ್ತಕ್ಕಂತ ಆಸ್ತಿನ ನೀವು ಬೇರೆಯವ್ರಿಗೆ ಹಂಚಿಕೆ ಮಾಡ್ಬಿಟ್ರೆ, ಪಾಪ ಕಷ್ಟಪಟ್ಟು ನನ್ನ ಮಗ ಏನೋ ಚೆನ್ನಾಗಿರ್ಲಿ ಅಂತ ಮಾಡಿರ್ತಕ್ಕಂಥ ತಂದೆ ಆಸ್ತಿ ಹೊಟ್ಟೋಗ್ಬಿಡ್ಲಾ? ಅವ್ರಿಗೆ ಸರ್ಕಾರ ಆತಂಕ. ವಶಪಡಿಸ್ಕೊಂಡ್ಬಿಟ್ರೆ ಆಯ್ತು, ಮಾತಾಡೋಣ. ಖಾಸಗಿ ಆಸ್ತಿ ಅಮೆರಿಕದ ಅಂತ ರೀತಿಯಲ್ಲಿ ಸಂಪತ್ತು ಅಂತ ಅಮೆರಿಕದ ಕೊಟ್ಟಿದ್ದಾರೆ. ರೀತಿಯಲ್ಲಿ ಯಾಕಂದ್ರೆ ಅಮೆರಿಕದಲ್ಲಿ ದೈವ ಏನಿದೆಯೋ ಸಂಘ ನೀವು ಅಮೆರಿಕದ ಸಮಾಧಾನ ರೀತಿಯಲ್ಲಿ ಉತ್ತರ ಕೊಡ್ಬೋದು ನಾವು ನಿಮ್ಗೆ. ಅವರ ಪ್ರೈವೇಟ್ ಅಂತ ಸಂಪತ್ತನ್ನ ನಾವು ಹೇಳಿದಾರ, ಖಾಸಗಿ ವಶಪಡಿಸ್ಕೊಳ್ತೀವಿ ಅಂತ ಸ್ವತ್ತನ್ನ ಹಂಚಿಕೆ ಹೇಳಿದ್ದಾರೆ. ಮಾಡ್ತೀವಿ ಇದು ಅಂತ ಕೂತ್ರೆ ಹೇಳಿ ನೀವು. ಹೇಳಿದಾರ. ಒಂದ್ ನಿಮಿಷ. ಸಂಪತ್ತು ದೇಶದ ಸಂಪತ್ತು ಅಂದ್ರೆ ಮಾತಾಡ್ಬೋದಾ? ಯಾವುದು? ಸರ್ಕಾರದ ಸಂಪತ್ತು. ಮಾತಾಡ್ಬೋದಾ? ಮಾತಾಡಿ, ಹಾ, ಮಾತಾಡಿ. ದಿಲೀಪ್ ಅವರೇ ಮಾತಾಡಿ, ಸಂಪತ್ತಿನ ಬಗ್ಗೆ ಉತ್ತರ ಕೊಡಿ. ಕೇಳಿ. ಪಿತ್ರೋಡು ಅವರು ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿರೋ ವಿಷಯನ ತಾವು ಏನು ಹೇಳ್ತಾ ಇದ್ದೀರಿ ಅಂದರೆ, ಈ ದೇಶದ ಜನತೆಗೆ ಇವತ್ತು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರಿ. ಪ್ರಣಾಳಿಕೆಯಲ್ಲಿ ಎಲ್ಲೂ ಬರೆದಿಲ್ಲ, ಆಯಿತಾ? ನೀವು ಮತ್ತು ನಿಮ್ಮ ನಾಯಕರುಗಳು ಈ ದೇಶದ ಜನತೆಗೆ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ರೆ. ಮತ್ತು ಎರಡನೇ ಪಾಯಿಂಟ್ ನಾನು ಹೇಳ್ತೀನಿ ಕೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಡಿಸ್ಕಷನ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಮೇರಿಕಾ ಅಂತ ದೊಡ್ಡ ದೇಶ, ಮುಂದುವರಿದ ದೇಶದಲ್ಲಿ ಏನಿದೆಯಪ್ಪ ಅಂದರೆ, ಯಾರೇ ಒಬ್ಬ ಅವನು ಬದುಕಿರುವಾಗ ಎಷ್ಟೇ ಆಸ್ತಿ ಗಳಿಸಿದ್ರು ಅವನು ಸತ್ತೋದ್ಮೇಲೆ ಅದರಲ್ಲಿ 50% ಆಸ್ತಿನ ಏನಪ್ಪ ಅಂದರೆ ಈ ದೇಶಕ್ಕೆ ಸರ್ಕಾರನೇ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ತಗೊಂಡು ಯಾರಿಗೋ ಒಬ್ಬನಿಗೆ ಕೊಡಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟು ಆ ದೇಶದ ಜನತೆಗೆ ಹಂಚಿಕೆ ಆಗುತ್ತೆ. ಇದು ಒಂದು ಡಿಸ್ಕಷನ್, ಇದು ಜಸ್ಟ್ ಡಿಸ್ಕಷನ್ ಆಗಿದೆ. ಇದು ಎಲ್ಲೋ ಆದೇಶವನ್ನ ಜಾರಿಗೆ ತಗೊಂಡ್ ಬಂದಿಲ್ಲ ನೋಡಿ. ಜಾರಿಗೆ ತಗೊಂಡ್ ಬರಕ್ಕೂ ಆಗಲ್ಲ. ತಗೊಂಡ್ ಬರ್ಬೇಕಾದ್ರೆ ನಿಮ್ದೇ ಸರ್ಕಾರ ಅಧಿಕಾರದಲ್ಲಿದೆ ಸದ್ಯಕ್ಕೀಗ. ಓವರ್ಸೀಸ್ ಅಧ್ಯಕ್ಷ, ಕಾಂಗ್ರೆಸ್ ನ ಓವರ್ಸೀಸ್ ನ ಅಧ್ಯಕ್ಷ ಹೇಳ್ತಾರೆ ಅಂತಾರೆ ನಿಮ್ಗೆ ಜಸ್ಟ್ ಡಿಸ್ಕಷನ್ ಅಂತೆ. ಅಲ್ಲ ರೀ, ನಿಮ್ಗೆ ಹೇಳಿಕೆಗಳು ಓವರ್ಸೀಸ್ ಅಧ್ಯಕ್ಷ ರೀ ಅವರು, ಭಾರತದ ಪ್ರಧಾನಮಂತ್ರಿ ಅಲ್ಲ ರೀ. ಈಗ ಸರ್ ದಿಲೀಪ್ ಅವರೇ ಈಗ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಡೋದು ನೋಡಿ ಸರ್, ಪ್ರಣಾಳಿಕೆಯಲ್ಲಿ ಕೊಡೋದನ್ನೇ ಗಂಭೀರ ಅಲ್ಲ. ಇವ್ರು ಏನ್ ಸಾಧನೆ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಪ್ರಣಾಳಿಕೆಯಲ್ಲಿ ಸಂಪತ್ತು ಅಂದ್ರೆ ಖಾಸಗಿ ಸಂಪತ್ತಲ್ಲ, ಡೈವರ್ಟ್ ಆಗುತ್ತೆ, ತಗೋಬೇಕು. ಸರ್ಕಾರದ ತೆರಿಗೆ ಹಣ, ಸರ್ಕಾರ ಏನ್ ಮಾಡಿದೆ ಜನರಿಗೆ ನಿಜವಾಗ್ಲೂ. ನನ್ನ ಪ್ರಶ್ನೆ ಚುನಾವಣೆಗಿನ ಬಿಫೋರ್ ನರೇಂದ್ರ ಮೋದಿ ಅವರು 10 ವರ್ಷದಿಂದ ನನ್ನನ್ನು ಒಂದು ಸರಿ ನೀವು PM ಮಾಡಿ ನಾನು 100 ದಿನ ಒಳಗಡೆ ಕಪ್ಪು ಹಣನ ತರ್ತೀನಿ ಅಂತ ಹೇಳಿದ್ರೋ ಹೇಳಿಲ್ಲ? ಕಪ್ಪು ಹಣವನ್ನ ಈ ದೇಶದ ಯಾವುದೇ ವ್ಯಕ್ತಿ, ದೇಶದ ಯಾವುದೇ ಕಾಂಗ್ರೆಸ್ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು ಅಥವಾ ಇನ್ನೊಂದು ಪಕ್ಷ ಆಗಿರ್ಬೋದು, ಈ ದೇಶದ ಯಾವುದೇ ವ್ಯಕ್ತಿ ಮೋಸ ಮಾಡಿದ್ರೆ 1 ರೂಪಾಯಿನ ಮೋಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವ್ ಇವತ್ತು ಸಹ ಅದಕ್ಕೆ ಬದ್ಧವಾಗಿದ್ದೇವೆ. ಇವತ್ತು ಆ ಒಂದು ನಮ್ಮ ನರೇಂದ್ರ ಮೋದಿ ಅವರು ಸಹ ಹೇಳಿದ್ದಾರೆ, ಆ ಪ್ರೊಸೆಸಿಂಗ್ ಅಲ್ಲಿ ಇದ್ದೀವಿ, ಸ್ವಲ್ಪ ಟಫ್ ಇರೋದ್ರಿಂದ ಅದನ್ನ ತಂದೆ ತರ್ತೀವಿ. ಅದು ನಿಮ್ಮ ಕಾಂಗ್ರೆಸ್ ಸೋನಿಯಾ ಗಾಂಧಿ ಆಗಿದ್ರು ಪರವಾಗಿಲ್ಲ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೇ ಆಗಿದ್ರು ಪರವಾಗಿಲ್ಲ, ಆ ಹಣವನ್ನ ನಾವು ತಂದೆ ತೀರ್ತೀವಿ. ಅದು ಯಾವುದೇ ಕಾರಣಕ್ಕೂ ಈ ದೇಶದ ಅಲ್ಲ ರೀ. ಕಾಂಗ್ರೆಸ್ ಅವರು ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರಂದ್ರೆ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿಗಳು ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ನೋಡಿ ಪಾಪ ಮೋದಿ ಅವರು ಗ್ಯಾರಂಟಿ, 4 ಗ್ಯಾರಂಟಿ ಅಂತ ಆ ಗ್ಯಾರಂಟಿನ ವಿರೋಧ ಮಾಡಿದ ನಿಮ್ಮ ಮೋದಿ ಅವರು ಇವತ್ತು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಪ್ರಣಾಳಿಕೆಯಲ್ಲಿ ಬಿಟ್ಟವ್ರೆ. ಕೇಳಲಿಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ, ಮತ ಕೇಳಲಿಕ್ಕೆ ನಾಚಿಕೆ ಆಗ್ಬೇಕು. ಬಹುಸಂಖ್ಯಾತರನ್ನ, ಈ ರಾಜ್ಯದ ಬಹುಸಂಖ್ಯಾತರಿಗೆ ಮೋಸ ಮಾಡ್ತಾ ಇದ್ದೀರಿ, ಭಾವನೆಗಳ ಜೊತೆಗೆ ಆಟ ಆಡ್ತಿದ್ದೀರಿ. ಸನಾತನ ಧರ್ಮ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀರಿ. ಈ ದೇಶ, ಈ ವಿಶ್ವದಲ್ಲಿ ಜನಗಳು ನೋಡಿ, ದೇಶಗಳು ಗ್ಲೋಬಲೈಸೇಷನ್ ಆಗ್ತಾ ಇದ್ರೆ ನೀವು ಸನಾತನ ಧರ್ಮ ಕರ್ಕೊಂಡು ಹೋಗ್ತಾ ಇದ್ದೀರಿ. ಕತ್ತಲೆ ಅಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಬೆಳಕಿನ ಅಡಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಈ ರಾಜ್ಯದ ಒಬ್ಬ ಹಿಂದೂ ಜೈ ಶ್ರೀರಾಮ್ ಅಂತ ಕೂವಂಗಿಲ್ಲ. ಮಿಸ್ಟರ್ ದಿಲೀಪ್, ಸರ್ಕಾರದ ಕೆಲಸ ಮಾತಾಡ್ರಿ ನೀವು. ನಿಮ್ ಧರ್ಮದ ಇದೆಲ್ಲ ನೀವು ಅಲ್ಲಿ ನಿಮ್ ಹೆಂಗ್ ಪುಂಗ್ಲಿ ಹತ್ರ ಕೂತ್ಕೊಂಡು ನೀವು ಮಾತಾಡ್ದ ಸರ್ಕಾರದ ಯೋಜನೆ ಬಗ್ಗೆ ಮಾತಾಡಪ್ಪ. ನೀನು ನಿಮ್ಗೊಂದ್ ಸ್ವಲ್ಪ ನೈತಿಕತೆ ಇಟ್ಕೊಳ್ಳಿ. ನೀವು ಯಾವ ಚರ್ಚೆಯಲ್ಲಿ ಕೂತಿ ರಾಜಕೀಯ ಚರ್ಚೆಯಲ್ಲಿ ರಾಜಕೀಯ ಮಾತಾಡಿ. ನಿಮ್ ಧರ್ಮದ ಬಗ್ಗೆ ಕೂತ್ಕೊಂಡು ನಾವಿಲ್ಲಿ ಭಾಷಣ ಕೇಳಕ್ಕೆ ಬಂದಿಲ್ಲ. ನಾವಿಲ್ಲಿ ಏನ್ ಪಾಕಿಸ್ತಾನ ಜಿಂದಾಬಾದ್ ಕಾನೂನು ಪ್ರಕಾರ ಕ್ರಮ ತಗೋತಾರ ಬಿಡಿ, ಅವ್ರಿಗೆ ಶಿಕ್ಷೆ ತರ್ತಾರೆ. ಇಲ್ಲ ನಿಮ್ ಮೋದಿ ಅವರು ಸೆಂಟ್ರಲ್ ಗವರ್ಮೆಂಟ್ ಇಂದ ಅಮೆಂಡ್ಮೆಂಟ್ ಮಾಡಿ ಯಾರಾದ್ರೂ ಘೋಷಣೆ ಕೂಗಿದ್ರೆ 24 hours ಅಲ್ಲಿ ನೇತಾಡ್ತೀವಿ ಅಂತ ನಿಮ್ಗೆ ನಾಚಿಕೆ ಆಗಲ್ವಾ? ಕಠಿಣವಾದ ಕಾನೂನು ತರ ಯೋಗ್ಯತೆನೂ ಇಲ್ಲ, ಮತ್ತೆ ದೇಶ ಧರ್ಮ ಇದು ಅಂತ ಬರ್ಕಂತೀರಾ ನೀವು?
ಹೆಣ್ಮಕ್ಳು ಅಂತ. ಹೆಣ್ಮಕ್ಳು ಈ ವಿಚಾರದಲ್ಲೂ ನೀವು ರಾಜಕೀಯ ಮಾಡ್ತೀರಾ. ಆ ಹೆಣ್ಣು ಮಕ್ಕಳಿಗೆ ನೀವು ತಗೊಂಬನ್ನಿ ಕಾನೂನನ್ನ. ಯಾರಾದ್ರೂ ಹೆಣ್ಣು ಮಕ್ಕಳನ್ನ ಹಾಡುವಾಗಲೇ ಕೊಲೆ ಮಾಡಿದ್ರೆ 1 ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ತಗೊಂಬನ್ನಿ. ಪೀನಲ್ ಕೋಡಲ್ಲಿ ಚೇಂಜ್ ಮಾಡಿ. ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಎಲ್ಲಿ ಕಾನೂನು ಆಗ್ತದೆ ಏನು ಅನ್ನೋ ಜ್ಞಾನನೇ ಇಲ್ಲ. ನೀವು ಸುಮ್ಮನೆ ಅದನ್ನ ಮಾತಾಡ್ತೀರಾ. ನೀವು 5 ವರ್ಷದಲ್ಲಿ ಏನ್ ಮಾಡಿದಾರೆ ಸರ್ಕಾರ ಅಂತ ಮಾತಾಡ್ರಿ. ನೀವು ನಿಮ್ ಧರ್ಮಗಳನ್ನ ನಾವು ಧರ್ಮ ಮಾಡ್ತೀವಿ. ನನ್ನ ಮನೇಲಿ ಮಾಡ್ತೀನಿ ಕೂತ್ಕೊಂಡು. ನಾವು ಬೀದಿಯಲ್ಲಿ ಬಂದ್ ಮಾಡಲ್ಲ. ನಾವು ಅಲ್ಲಲ್ಲ, ನಾವು ನನ್ನ ಮನೆ ದೇವ್ರು ನಾನು ಪೂಜೆ ಮಾಡಿ ನಾನು ಬರ್ತೀನಿ. ಅಲ್ಲಲ್ಲ, ನಾವು ಹಿಂದೂಗಳೇ. ಸರ್ಟಿಫಿಕೇಟ್ ಸರ್ಕಾರದ ಸಾಧನೆಗಳೇನು? ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ಸರ್ಕಾರ ಏನ್ ಮಾಡಿದೆ ಅದ್ರ ಬಗ್ಗೆ ತಗೊಳ್ಳಿ, ಚರ್ಚೆ ಮಾಡಿ. ಧರ್ಮ ಇದಿದೆ, ನಮ್ಮ ವಿಶ್ವಗುರುನ್ ಮಾಡಿದ್ದಾರೆ. ನಿಮ್ ಮಾತುಗಳನ್ನ ಕೇಳ್ಕೊಂಡು ಕೂತ್ಕೊಳ್ಳಕ್ ನಾವು ಬಂದಿಲ್ಲ ಇಲ್ಲಿ. ಎಸ್ ಬಹುಶಃ ಇದು ದಿಲೀಪ್ ಗೌಡ ಅವರು ಮತ್ತೆ ನಮಗೆ ಜಾಯ್ನ್ ಆಗ್ತಾರೆ.